ಮೊನ್ನೆ ಮಾಡಿದ್ದೆ, ಹೋದ ವಾರದಲ್ಲಿ. ಅದೇ ನನ್ ಮಗಳಿಗೆ ಮದ್ವೆ ಮಾಡ್ಬೇಕು ಅನ್ನೋ ವಿಚಾರಕ್ಕೆ. ಆಯ್ತು ಆಯ್ತು. ಏನಾದ್ರು ಮಾತಾಡೋದಿದ್ಯಾ? ಹೌದೌದು. ಈಗ ನೀವ್ ಹೇಳಿದ್ದು ನೆಕ್ಸ್ಟ್ ಸಂಡೇನೆ, ಅವರು ಗುರುವಾರ ನೀವ್ ಹೇಳಿದ್ರಿ, ನೆಕ್ಸ್ಟ್ ಸಂಡೇನೆ ಬಂದ್ ನೋಡಿದ್ರು. ಮತ್ತೆ ಮತ್ತೆ ಅವರು ಕಾಲ್ ಮಾಡಿ ಮತ್ತೆ ಫೋರ್ಸ್ ಮಾಡ್ತಾ ಇದಾರೆ ಮಾಡಿ ಮಾಡಿ ಅಂತ. ಅದು ಹುಡ್ಗ ಹಳ್ಳಿಲೇ ಇರೋದು. ಒಳ್ಳೇದು. ಹುಡ್ಗ ಓದಿದಾರೆ. ಅವ್ ಒಬ್ನೇ ಮಗ ತಂದೆ ತಾಯಿಗೆ. ನಿಮ್ ಮಗಳಿಗೆ ಇಷ್ಟ ಆಗಿದ್ಯಾ? ಮಗಳಿಗೆ ಇಷ್ಟ ಇದೆ, ನಮಗೂ ಇಷ್ಟ ಆಗಿದೆ. ಸಂತೋಷ. ಹಂಗಾಗಿ ಅದು ಹಳ್ಳಿಲೇ ಇರೋದು ಅನ್ನೋದಕ್ಕೋಸ್ಕರ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ವಿ. ನಮ್ ಹುಡುಗಿಗೆ ಹಳ್ಳಿ ಆದ್ರೂ ಪರವಾಗಿಲ್ಲ, ಹಳ್ಳಿ ಸಿಟಿ ಅನ್ನೋದೇನು ಭೇದ ಭಾವ ಏನಿಲ್ಲ. ಅವ್ರಿಗೆ ಎಷ್ಟು ಜನ ಮಕ್ಕಳು? ಒಬ್ರೇನಾ? ನನ್ ಮಗಳು ಒಬ್ಳು, ಮಗ ಒಬ್ಬ ಇದ್ದಾನೆ. ಒಬ್ಬನೇನಾ? ಹಲೋ, ಅವ್ರಿಗೆ ಎಷ್ಟು ಜನ ಮಕ್ಕಳು ಅಂದೆ? ಅವರು ಒಬ್ನೇ ಮಗ ಸರ್, ತಂದೆ ತಾಯಿಗೆ ಒಬ್ನೇ ಮಗ, ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಇಲ್ಲ. ಅವ್ರ ಅಪ್ಪ ಅಮ್ಮ ಬಂದಿದ್ರ ನೋಡಿದ್ರ? ಅವ್ರಮ್ಮ ಬಂದಿದ್ರು. ನೋಡಿ ಅವರು ಇಷ್ಟಪಟ್ಟು ಹೋಗಿದ್ದಾರೆ. ಗಂಡು ಬಂದಿದ್ರ? ಗಂಡವ್ರಮ್ಮ ಮತ್ತೆ ಅವ್ರ ಕಡೆ ಅವ್ರ 4-5 ಜನ ಬಂದಿದ್ದಾರೆ. ಅಲ್ಲಿ ನಮ್ಮ ಅಣ್ಣನ್ಗೆ ಹೆಣ್ ಕೊಟ್ಟಿದ್ದಾರೆ. ಅವರ ಅತ್ತೆ ಅವರು ಎಲ್ಲ ಬಂದಿದ್ರು. ಅಂದ್ರೆ ಅವ್ರ ಕಡೆಯಿಂದನೇ ಅವರು ಫೋರ್ಸ್ ಮಾಡ್ತಾ ಇದಾರೆ, ಮಾಡಿ ಚೆನ್ನಾಗಿದ್ದಾರೆ, ಒಳ್ಳೆ ಜನ ಅಂತ. ಆಯ್ತಪ್ಪ, ಮುಂದುವರಿರಿ, ನಿಮ್ಗೆ ಒಳ್ಳೇದಾಗುತ್ತೆ ಅದ್ರಲ್ಲಿ. ಅದೇ ಕೇಳೋಣ ಅನ್ನೋದು, ಅದಕ್ಕೆ ಮಾಡಿದ್ದೆ. ಹಳ್ಳಿ ಅನ್ನೋ ವಿಚಾರ ಬರ್ಲೇಬಾರ್ದಲ್ಲಿ. ಅಲ್ಲ, ಹಳ್ಳಿ ಅನ್ನೋ ವಿಚಾರ ಅನ್ನೋದಕ್ಕಿಂತ ನೀವು ಸಿಟಿಲ್ ಬೆಳೆದವರು ಹಳ್ಳಿ ಕೆಲಸ ಮಾಡ್ಬೇಕಲ್ಲ. ಅದೇ ನಿಮ್ಮ ಆಲೋಚನೆ ಕೂಡ ಅದೇ ಆಗಿರುತ್ತೆ. ಪಾಪ ಸಿಟಿಲ್ ಬೆಳೆದವ್ರಿಗೆ ಹೊಂದಾಣಿಕೆ ಕಷ್ಟವಾಗುವುದು. ಬಟ್ ಸ್ವತಃ ಒಂದು ಹೆಣ್ಮಗಳಾಗಿ ಒಬ್ಬ ವಿದ್ಯಾವಂತ ಹಾಗೂ ಪ್ರಬುದ್ಧ ಮನುಷ್ಯ ಮತ್ತೆ ಮಗ ಒಬ್ಬನೇ, ಏನೋ ಒಂದು ಚೆನ್ನಾಗಿರುತ್ತೆ ಆ ಬದುಕು. ನಿಮ್ಮ ಹೆಣ್ಮಗಳಿಗೂ ಪೂರ್ಣ ಒಪ್ಪಿಗೆ ಇದೆ. ಮತ್ತೆ ಅಲ್ಲಿ ಗೊಂದಲ ಇಲ್ಲ ಅಥವಾ ಅಲ್ಲೇನು ಸಮಸ್ಯೆ ಇಲ್ಲ. ಹಾಗಾಗಿ ನೀವು ಮುಂದುವರಿರಿ, ಗೊಂದಲ ಸ್ವಲ್ಪ. ಇನ್ನೊಂದು ಒಪ್ಪಿಗೆ ಅಂತ ಹೇಳಲಿಕ್ಕೆ ಇನ್ನೊಂದು 2 ವಾರ ತಗೊಳ್ಳಿ. ಅಷ್ಟ್ರೊಳಗೆ ಏನಾದ್ರೂ ಇದ್ರೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ನೀವು ಮುಂದುವರಿರಿ. ನಾವೀಗ ಇನ್ನೇನು ಆಷಾಢ ಸ್ಟಾರ್ಟ್ ಆಗತ್ತೆ ನೆಕ್ಸ್ಟ್ ವೀಕ್ ಇಂದ. ಅದಕ್ಕೆ ಆದ್ಮೇಲೆ ಶ್ರಾವಣದವರೆಗೂ ಟೈಮ್ ಇರುತ್ತಲ್ವಾ, ಆಮೇಲೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀವಿ. ಪರವಾಗಿಲ್ಲ, ಅದು ಆಷಾಢ ಶ್ರಾವಣ ಸ್ವಲ್ಪ ಬದಿಗಿಟ್ಟು ಇನ್ನೊಂದು 2 ವಾರ ತಗೊಳ್ಳಿ. ಅಲ್ಲಿ ಏನಾದರೂ ಇದ್ರೆ ನಿಮ್ಮ ಮಗಳ ಯೋಗವೇ ಆಕೆಯನ್ನು ಕಾಪಾಡುತ್ತೆ. ಅದರ್ವೈಸ್ ನೀವು ಮುಂದುವರಿರಿ, ಏನು ತೊಂದರೆ ಇಲ್ಲ. ನೋಡಿ ಪಾಪ, ಕೂಡು ಬಂದಿದೆ, ಇದು ನಿಮ್ಗೆ ಒಳ್ಳೇದೇ ಆಗುತ್ತೆ. ಮತ್ತೆ ಆ ಹೆಣ್ಮಗಳಿಗೂ ಒಳ್ಳೇದಾಗಲಿ. ಹಳ್ಳಿ ಕಡೆಯಿಂದಾಗ ಇದು ನನ್ನ ಪ್ರಕಾರ ಇವತ್ತಿಗೆ ಮುಂದೆ ಕಾಲ ಬದಲಾಗುತ್ತೆ. ನೀವೀಗ ಉತ್ತಮ. ಇನ್ನೊಬ್ರು ಪ್ರೊಫೈಲ್ ಬಂದಿತ್ತು, ಅವರು ಮಂಡ್ಯದಲ್ಲಿ ಇರೋದು ಅಂತ. ಅವರು ಫೋಟೋ ಸ್ಟುಡಿಯೋ ಎಲ್ಲ ಇಟ್ಟಿದಾರಂತೆ. ಹುಡುಗ ಚೆನ್ನಾಗಿದ್ದ, ಬಟ್ ಇಷ್ಟ ಆಗಿಲ್ಲ ನಮ್ಗೆ. ಹುಡುಗ ಚೆನ್ನಾಗಿದ್ದ, ಬಟ್ ಅವ್ನ್ ಮಾಡೋ ಕೆಲ್ಸ ಆಗ್ಲಿ ಏನೋ ನಮ್ಗೆ ಮನ್ಸು ಒಪ್ಕೊಳ್ಳಿಲ್ಲ ನಮ್ಮ ಮನೆಯವ್ರಿಗೂ. ಹಂಗಾಗಿ ಅದು ಹಂಗೆ ಬ್ರೇಕ್ ಮಾಡಿದ್ವಿ ಅಷ್ಟೇ. ಆಯ್ತು, ನಾನು ಕೂಡ ಈ ಮುಂಚೆ ನಿಮಗೆ ಒಂದು ಚಿಕ್ಕ ಸೂಚನೆ ಕೊಟ್ಟಿದ್ದೆ. ಹೌದು ಗುರುಗಳೇ, ಹೌದು. ನಿಮಗೆ ಒಳ್ಳೇದಾಗಲಿ. ಪಾಪ ಅವರು ಕೇಳ್ತಿದ್ದಾರೆ, ಈ ವಿಚಾರದಲ್ಲಿ ಇದೇ ಕೊನೆಯಾಗಲಿ, ಮತ್ತೆ ಇನ್ಯಾವುದು ಬರ್ಲಿಕ್ಕೆ ಕಷ್ಟ. ಮತ್ತೆ ಇದು ಬಂದಿದೆ, ಇದನ್ನ ಮುಂದುವರಿಸಿ, ಏನ್ ಸಮಸ್ಯೆ ಇಲ್ಲ. ಎಂದಾದ್ರೂ ಒಂದೇ ಸಾಧ್ಯವಾದ್ರೆ ನಿಮ್ಮ ಮಗಳನ್ನು ಕರ್ಕೊಂಡು ಒಮ್ಮೆ ಆಶ್ರಮಕ್ಕೆ ಬನ್ನಿ. ಖಂಡಿತ ಗುರುಗಳೇ, ಬರ್ಬೇಕು ಅನ್ಕೊಂಡಿದ್ವಿ. ಅದು ನಂಗೆ ಅಡ್ರೆಸ್ ಒಂದು ಬೇಕಾಗಿತ್ತು, ನನ್ನ ಮಗಳ ಕೈಲಿ ಮಾಡಿಸ್ತೀನಿ ಗುರುಗಳೇ. ಖಂಡಿತ, ನೀವು ಮೆಸೇಜ್ ನಮ್ಮವರು ನಿಮಗೆ ಅಡ್ರೆಸ್ ನ ಕಳಿಸ್ತಾರೆ, ಅದೇ ವಾಟ್ಸಪ್ ಅಲ್ಲಿ. ಓಕೆ ಗುರುಗಳೇ, ಏನೋ ನಿಮ್ಮ ಆಶೀರ್ವಾದ ಒಂದು ಇರ್ಬೇಕಷ್ಟೇ. ನೀವು ಸಂಸ್ಕಾರವಂತರು. ಪಾಪ ಮಗಳು ಒಂದು ಹೆಣ್ಮಗಳಾಗಿ ಒಬ್ಬ ತಂದೆಗೆ ಅದೊಂದು ಕನಸು, ಒಳ್ಳೆ ಮನೆತನಕ್ಕೆ ಕೊಟ್ಟು ಆಕೆ ಕಣ್ಣು ಮುಂದೆ, ನಮ್ಮನ್ನೇನು ನೋಡ್ಕೊಳ್ಳೋದು ಬೇಡ, ನಮ್ಮ ಕಣ್ಣು ಮುಂದೆ ಆಕೆ ಚೆನ್ನಾಗಿದ್ರೆ ಅದೊಂದೇ ಉದ್ದೇಶ. ಎತ್ತವರಾಗಿ ನಿಮಗೆ ನೋಡಿ, ಇದು ಹೆತ್ತ ತಂದೆ ತಾಯಿಗೆ ಭಗವಂತ ಕೊಟ್ಟಿರುವಂತಹ ಅಂತಃಗುಣ ಒಳಗಡೆ ತುಂಬಿದ್ದ. ಅಲ್ಲಿಂದ ಏನೂ ಲಾಭ ಇಲ್ಲ, ಬಟ್ ಅವ್ರ ನಗುನಲ್ಲಿ ನಿಮ್ಮ ನಗು ಕಂಡುಕೊಳ್ತೀರಾ. ಬ್ಯೂಟಿಫುಲ್.
ಒಳ್ಳೆಯದಾಗಲಿ. ಈ ಸಮಯದಲ್ಲಿ ಯಾರು ನಿಮಗೆ ಹೆಣ್ಣನ್ನು ತೋರಿಸಿದ್ರು ಅಥವಾ ಎಲ್ಲಿಂದ ಬಂತಲ್ಲ ಅವ್ರಿಗೆ ಒಂದು ಮಾತು ಜವಾಬ್ದಾರಿ ವಹಿಸಿ, ನೋಡಪ್ಪ ಇನ್ನೊಂಚೂರು ಸುತ್ತಮುತ್ತ ಓಡಾಡಿ ಕೇಳಿ ತಿಳ್ಕೊಂಡು ಇನ್ನೊಂದು 2 ವಾರ ಕೊಡ್ತೀನಿ ಅಂತ ಏನು ಹೇಳಬೇಡಿ, ಇನ್ನೊಂಚೂರು ಓಡಾಡ್ಲಿಕ್ಕೆ ಹೇಳಿ ಸುಮ್ನೆ ಅದೊಂದು ಕರ್ತವ್ಯ. ಈಗ ಒಂದ್ ಮಾತು ಗುರುಗಳೇ, ಆ ಹುಡುಗನ್ನ ನಾಳೆ ಬರಕ್ ಹೇಳಿದ್ವಿ ಮನೆಗೆ, ನಾ ಆ ಹುಡುಗನ್ನೇ ಡೈರೆಕ್ಟ್ ಆಗಿ ಕೇಳೋಣ ಅಂತ. ಆಯ್ತಾಯ್ತಾಯ್ತು, ಒಟ್ನಲ್ಲಿ ಏನಾದ್ರೂ ಸರಿ ನೀವು ವಿಚಾರಿಸಿರೋ ಅಲ್ಲ, ಅದ್ರಲ್ಲಿ ಏನ್ ತಪ್ಪಿಲ್ವಲ್ಲ ಗುರುಗಳೇ, ಡೈರೆಕ್ಟ್ ಆಗಿ ಕೇಳೋದು ಅಂದ್ರೆ ಏನ್ ತಪ್ಪಿಲ್ಲ. ಈಗ ಅಲ್ಲ, ಯಾಕೆಂದ್ರೆ ಈಗ 4 ಜನ ಅವರು ಫೋರ್ಸ್ ಇಂದ ಕೆಲವರು ಫೋರ್ಸ್ ಮಾಡಿ ಒಪ್ಪಿಸಿರ್ತಾರೆ. ಸತ್ಯ. ಅದಕ್ಕೋಸ್ಕರ ನಾವು ಹುಡುಗನ್ನೇ ಡೈರೆಕ್ಟ್ ಆಗಿ ಕೇಳೋಣ, ಮತ್ತೆ ನಾಳೆ ದಿವಸ ಯಾವ್ದು ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹುಡುಗನ್ ನಾಳೆ ಬರಕ್ ಹೇಳಿದ್ ನಾನು. ಖಂಡಿತ ಮಾತಾಡಿ. ಮತ್ತೆ ಈ ಎಂಗೇಜ್ಮೆಂಟ್ ಮದುವೆ ಇದ್ರ ನಡುವೆ ತುಂಬಾ ಗ್ಯಾಪ್ ಕೊಡೋಕ್ ಹೋಗಬೇಡಿ. ಇಲ್ಲ ಗುರುಗಳೇ, ಎಂಗೇಜ್ಮೆಂಟ್ ಅಂದ್ರೆ ನಮ್ಮಲ್ಲಿ ನಾವು ಎಂಗೇಜ್ಮೆಂಟ್ ಮಾಡೋದೇ ಬೇಡ ಅನ್ಕೊಂಡಿದೀವಿ. ಪರವಾಗಿಲ್ಲ, ದೀಪ ಹಚ್ಚೋ ಶಾಸ್ತ್ರಗಳಿರ್ತಾವಲ್ಲ ಅದೊಂದು ಮಾಡ್ಕೊಳ್ಳಿ. ಆದಷ್ಟು ಇಲ್ಲಿ ಇವು ನೋಡಿ, ಇವೆಲ್ಲ ಡಿಮ್ಯಾಂಡ್ ಹಾಕಿಯೋ ಆರ್ಡರ್ ಮಾಡಿಯೋ ನಡೆಯುವಂಥದ್ದೆಲ್ಲ ಸಂಬಂಧಗಳು. ಅಂದ್ರೆ ಅದೊಂಥರ ನಿಮ್ಗೇನೋ ಚಿಕ್ಕದೇನೋ ತೊಂದರೆ ಆಯ್ತು ಅಂದಾಗ ಬಿಡಿ ನಾವು ನೋಡ್ಕೊಳ್ತೀವಿ ಅಂತ ಅವ್ರು ಅನ್ಬೇಕು, ಅವ್ರಿಗೇನೋ ಆದಾಗ ನೀವ್ ಅನ್ಬೇಕು. ಪರಸ್ಪರ ತಪ್ಪು ಕಂಡು ಹಿಡಿಯೋಕೆ ನಿಂತ್ಕೊಂಡ್ರೆ ಇದಾಗದೇ ಇರೋ ಮಾತು. ಅದೇ ಇರ್ಗಳೇ, ನಾವು ಅವ್ರಿಗೆ ಹೇಳಿದ್ವಿ, ನೋಡಪ್ಪ ನಾವು ಬಡವರು, ಬಾಡಿಗೆ ಮನೇಲಿ ಇರೋದು, ನಮ್ಮ ಹತ್ರ ಏನು ಅಂತ ಪರಿಸ್ಥಿತಿ ಏನಿಲ್ಲ, ಪರವಾಗಿಲ್ಲ, ನಮ್ಗೇನ ನೀವೇನ್ ಕೊಡೋದು ಏನು ಬೇಡ, ನಾವೇ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಲೆಕ್ಕಾರ್ಧದಲ್ಲಿ ಇದಾರೆ ಅವರು. ಖಂಡಿತ ಇದು ನಿಮ್ಮ ಪಾಲಿಗೆ ಒಳ್ಳೇದಾಗುತ್ತೆ. ಅಳಿಯ ಅಲ್ಲ, ಮಗನ ಜಾಗದಲ್ಲಿ ನಿಂತು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋದಕ್ಕಿಂತ ನಿಮ್ಗೆ ಸುಖ ಸಂತೋಷವನ್ನ ಕೊಡ್ತಾರೆ. ಅಲ್ಲ, ನಮ್ಮನ್ನವ್ರೇ ನೋಡ್ಕೊಳ್ಳೋದೇನ್ ಪರವಾಗಿಲ್ಲ ಆಗಿರ್ಗಲ್ಲ, ಆದ್ರೆ ಅವ್ರ ತಂದೆ ತಾಯಿ ನೋಡ್ಕೊಂಡು ಅವ್ರು ಚೆನ್ನಾಗಿದ್ರೆ ಸಾಕಂತ. ಸತ್ಯ ಹಂಗೆ ಅಂದ್ರೆ ದುಡ್ಡು ಕೊಟ್ಟು ನೋಡ್ಕೊಳ್ಳೋದು ಬೇಡ, ಭಾವಿಸುವ ಗುಣ ಬೇಕಲ್ಲ, ಭಾವಣಿಕೆಯಲ್ಲಿ ಚೆನ್ನಾಗಿರ್ಬೇಕಲ್ಲ. ಹೌದು. ಅದಷ್ಟೇ. ಇವತ್ತಿಗೆ ಎಲ್ಲ ಹಣ ಎಲ್ಲರ ಹತ್ರ ಇದೆ, ಭಾವಣಿಕೆ ಇಲ್ಲ. ಯಾವ್ದ್ಯಾವ್ದು ಕಾರಣಕ್ಕೆ ನಿಮ್ಮ ಅಪ್ಪ ಅಮ್ಮನ್ ನಮ್ಮ ಮನೆಗೆ ಬರೋಕೆ ಹೇಳ್ಬೇಡ ಅಥವಾ ಬರೋದಿಕ್ ಬಿಡಬೇಡ ಅಂತ ಹೇಳೋ ಗಂಡದಿರ್ನು ನೋಡಿದ್ದೀನಿ. ಹೌದೌದು, ಸತ್ಯ ಇದಾರೆ ಗುರುಗಳೇ, ನಾವು ಕಣ್ಣಲ್ಲಿ ನೋಡಿದೀನಿ ನಾನು ಅದೆಲ್ಲ. ಎಲ್ಲ ಅದಕ್ಕೆ ಹೇಳ್ತಾರಲ್ಲ, ಹಣ ಎಲ್ಲೆಲ್ಲೂ ಇದೆ, ಗುಣ ಬರಗಾಲ, ಗುಣಕ್ಕೆ ಇವತ್ತು ಬರಗಾಲ. ಹೌದು ಗುರುಗಳೇ. ಇವತ್ತು ಮಾತಾಡ್ತಿರೋರು ಶ್ರೀಮಂತರು ಆದ್ರೂ ಸರಿ, ಇಲ್ಲಿ ಬಂದು ಹೇಳ್ತಾರೆ ನನ್ನ ಮಗಳಿಗೆ ನಮಗೆಲ್ಲ ಕೊಟ್ಟಿದ್ದಾನೆ, ನಾವೇ ಅವನಿಗೆ ಮನೆ ಕೊಟ್ಬಿಡ್ತೀವಿ, ಆದ್ರೆ ನನಗೆ ಒಳ್ಳೆ ಗುಣ ಇರೋ ಬಡವ್ರ ಮನೆ ಹುಡುಗ ಆದ್ರೂ ಸರ್, ಅಂದ್ರೆ ಶ್ರೀಮಂತಿಕೆಗೆ ಹೋದ ಮೇಲೂ ಅವನಿಗೆ ಅನ್ನಿಸ್ತಾ ಇದೆ ಎಲ್ಲ ಬಿಸ್ನೆಸ್ ಮ್ಯಾನು ಇವ್ರ ಜೊತೆ ಎಲ್ಲ ತಿರುಗಿ ಹುಡುಗರು ಆಟ ಮೋಜು ಮಸ್ತಿ ಎಲ್ಲ ನೋಡಿ, ಅಯ್ಯೋ ನನ್ನ ಮಗಳು ಇಂಥವ್ರ ಜೊತೆ ಸೇರಿ ನನ್ನ ಬದುಕು ಹಾಳಾಗ್ಬಿಡುತ್ತೆ ಅಂದ್ರೆ ಶ್ರೀಮಂತರ ನಡುವೆ ಇದ್ರೂ ಕೂಡ ಗುಣದಲ್ಲಿ ಶ್ರೇಷ್ಠವಾಗಿರೋನನ್ನು ಹುಡುಕೋ ಬುದ್ಧಿ ಶ್ರೀಮಂತರಿಗೆ, ಅಂದ್ರೆ ಹಣದ ನಡುವೆ ಗುಣವೇ ಶ್ರೇಷ್ಠವಾದದ್ದು ಅಂತ ಅವ್ರಿಗೆಲ್ಲ ಅನ್ಸ್ಬಿಡುತ್ತೆ. ಹಾಗಾಗಿ ಹಣದ ಅಭಾವವಿದ್ದರೂ ಗುಣಕ್ಕೆ ಬರಗಾಲ ಇರಬಾರ್ದು, ಗುಣದ ಅಭಾವ ಇರಬಾರ್ದು. ಇವತ್ತು ಅನ್ಸ್ಬಿಡುತ್ತೆ ಸರ್, ಹೋಟ್ಲಿಗೆ ಹೋದ್ರೆ ಗುಣ ಇದ್ರೆ ಸಾಲು ಸರ್, ಹಣ ಇರಬೇಕು ಅಂತ. ನೀವಲ್ಲಿ ಲಾಜಿಕ್ ಹುಡ್ಕಕ್ ಹೋಗ್ಬಾರ್ದು. ಇಲ್ಲ ನಾವೇನು ಈಗ ಅವರು ಒಂದ್ ಸಾಫ್ಟ್ವೇರ್ ಕಂಪ್ನಿಲಿ 80,000 ಸಂಬಳ ಅಂತ ಹೇಳಿ ಒಂದ್ ಪ್ರೊಫೈಲ್ ಬಂತು. ನಮ್ಗೆ ದುಡ್ಡಲ್ಲಪ್ಪ ಮುಖ್ಯ, ನಮ್ಗೆ ವ್ಯಕ್ತಿ ಮುಖ್ಯ. ಹಂಗಾಗಿ ನಾವು ಅದನ್ನು ನಾನು ರಿಸೈಟ್ ಮಾಡಿದೆ, ನಾನು ಅದನ್ನ ಇದೇ ಮಾಡ್ಕೊಂಡಿಲ್ಲ. ಈಗ ದುಡ್ಡು ಹೆಂಗಾಗ್ಬಿಡುತ್ತೆ ಅಂದ್ರೆ ಸರ್, ಸುಮ್ಮನೆ ಒಂದು ಉದಾಹರಣೆ ಹೇಳಿ, ಪಾಪ ದುಡ್ಡಿರೋರೆಲ್ಲ ಹಂಗೆ ಅಂತಲ್ಲ, ಬಟ್ ಬಹುತೇಕ ದುಡ್ಡಿರೋರಲ್ಲಿ 75% ಜನ ದುಡ್ಡು ಅಹಂಕಾರ ತರಿಸ್ಬಿರುತ್ತೆ. ನಾನು ಮದುವೆ, ಇವಳು ಮನೆ ಕೆಲ್ಸಕ್ಕೆ, ನಾನು ಹೊರಗಡೆ ನನ್ನ ಸುಖಕ್ಕೆ ಯಾರನ್ನೋ ಒಬ್ಬಳನ್ನ ಮದುವೆ ಮಾಡ್ಕೊಳ್ತೀನಿ, ಇಟ್ಕೊಳ್ತೀನಿ, ಇವಳು ಹೆಂಡತಿ ಗೊತ್ತಾಗಿ ಕೇಸ್ ಹಾಕಿದ್ರು ನಂಗೆ ದುಡ್ಡು ಕೊಟ್ಟು ಮುಚ್ಚೋದು ಗೊತ್ತು ಅನ್ನೋ ಮಟ್ಟಿಗೆ ಅಹಂಕಾರ ಬಂದ್ಬಿಟ್ಟಿರುತ್ತೆ ಶ್ರೀಮಂತರಿಗೆ. ಅವಾಗ ಇವಳಿಗೆ ಏನೂ ಹೋರಾಟ ಮಾಡ್ಲಿಕ್ಕೂ ಅಲ್ಲ, ಬದುಕೋಕು ಅಲ್ಲ, ಸಾಯೋಕು ಅಲ್ಲ, ಅವಾಗ ಕೆರೆನೋ ಬಾವಿನೋ ನೋಡ್ಕೊಳ್ತಾಳೆ. ಅವ್ರ ಹುಡುಗರ ತಂದೆ ತಾಯಿನೂ ಹೇಳಿದ್ರು ಗುರುಗಳೇ, ನೋಡಪ್ಪ ನಮ್ಗೆ ಹೆಣ್ಮಕ್ಳು ಯಾರು ಇಲ್ಲ, ನಮ್ ಮನೆಗ್ ಬಂದ್ರೆ ನಮ್ ಮಗಳಂತಾನೆ ನಾವ್ ನೋಡ್ಕೋತೀವಿ,
ನಿಮ್ಗೇನ್ ತೊಂದ್ರೆ ಇಲ್ಲ ಮಾಡಿ ಅಂತ. ಈಗ ಅವರು ಮಾತು ಹೇಳಿದ್ದಾರೆ, ಸರಿ, ಹಂಗೆ ಇರ್ತಾರೆ, ಹಂಗೆ ಇರಲಿ ನನ್ನ ಹಾರೈಕೆ. ಬಟ್ ಕಾಲ ಬದಲಾದಂತೆ ಯಾಕೋ ಅವರು ವಿರುದ್ಧ ಆದರೂ ಕೂಡ ನಿನ್ನ ಮಗಳು ಅಂತಿಮ ಗಂಡ ಅಂದವನೊಬ್ಬ ಮಾತ್ರ ಅಟ್ಲೀಸ್ಟ್ ಬೆಂಬಲವಾಗಿ ನಿಂತ್ಕೊಂಡ್ರೆ ಏನ್ ಬೇಕಾದರೂ ಎದುರಿಸಬಹುದು. ಖಂಡಿತ ಇವತ್ತು ನಾನು ನೋಡಿದೀನಿ, ಹಂಗಂದು ಕರ್ಕೊಂಡು ಹೋದವರೆಲ್ಲ ಯಾವ್ದಾವ್ದೋ ಕಾರಣಕ್ಕೆ ಉಲ್ಟಾ ಆಗ್ಬಿಟ್ಟಿದ್ದಾರೆ. ಆಯ್ತು, ತೊಂದರೆ ಇಲ್ಲ, ಅವ್ರು ಉಲ್ಟಾ ಇದ್ದಾರೆ ಅಂತಲ್ಲ, ಬಟ್ ಬರಬಹುದಾದ ಎಲ್ಲ ಸವಾಲುಗಳಿಗೆ ನನ್ನ ಮಗಳನ್ನ ತಯಾರು ಮಾಡಿ ಕಳಿಸೋದೇ ಒಬ್ಬ ತಂದೆಯಾಗ ನನಗಿರೋ ಜವಾಬ್ದಾರಿ. ಖಂಡಿತ ಗುರುಗಳೇ, ಆಲ್ರೆಡಿ ನನ್ನ ಮಗಳಿಗೆ ಏನ್ ಹೇಳಿದೀನಿ, ಅತ್ತೆ ಮಾವನ್ ಚೆನ್ನಾಗಿ ನೋಡ್ಕೊಂಡ್ರೆ ನೀವ್ ಅಲ್ಲಿ ಚೆನ್ನಾಗಿರ್ತೀಯ. ಅತ್ತೆ ನೀವು ಇಬ್ರು ಚೆನ್ನಾಗಿದ್ರೆ ಆ ಮನೆ ಎಲ್ಲಾ ತರದಲ್ಲೂ ಚೆನ್ನಾಗಿರುತ್ತೆ. ಖಂಡಿತ ನೋಡಿ, ನಿಮ್ಮ ಸಂಸ್ಕಾರ ನಾಳೆ ಏನೋ ಜಗಳ ಮಾಡ್ಕೊಂಡು ಬಂದಾಗ ಅಳಿಯನ್ ತಪ್ಪಿರ್ಲಿ ಮಗಳು ತಪ್ಪಿರ್ಲಿ, ಇಬ್ಬರಿಗೂ ಒಂದು ಬೈದು ಬುದ್ಧಿ ಹೇಳಿ ಹೋಗ್ರ ಇಬ್ರು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು ಹೊರತು, ಇವತ್ತೇನಾಗ್ಬಿಟ್ಟಿದೆ, ನಮ್ಮ ಮಗಳಿಗೆ ನೀನು ಹಿಂಗೆ ಮಾಡಿದ್ಯಾ, ಬಾ ಪೊಲೀಸ್ ಸ್ಟೇಷನ್ಗೆ. ಇವ್ರು ಯಾವಾಗ ಮನೆಯ ವಸ್ತು ನ್ಯಾಯ ಈ ಮನೆ ಪಂಚಾಯಿತಿಯನ್ನು ಪೊಲೀಸ್ ಸ್ಟೇಷನ್ ಕಡೆ ಲಾರಿ ಅಂದ್ರೆ ವಾಹನ ತಿರುಗಿಸ್ತಾರೋ ಅಲ್ಲಿಗೆ ಮುಗಿದ ಕತೆ. ಅದೇ ಸತ್ಯ. ಅದು ಈ ಮನೆಯಿಂದ ಆ ಮನೆ ಇಲ್ಲೇ ಓಡಾಡ್ತಿರ್ಬೇಕು ಹೊರತು ಅದು ಯಾವಾಗ ಪೊಲೀಸ್ ಸ್ಟೇಷನ್ ಗಡಿಗೆ ಹೋಗುತ್ತೋ ಅಲ್ಲಿ ಏನೇ ಒಂದು ಮಾಡಿದ್ರು ಕೂಡ, ಅಂದ್ರೆ ಸ್ಟೇಷನ್ ಒಳಗಡೆ. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೇಕು. ನಮ್ದು ಬಾಮ ಮದ್ವೆ ಮಾಡಿ ಸುಮಾರು ಒಂದು 8-10 ವರ್ಷ ಆಯ್ತು. ಯಾರ್ದು? ನನ್ನ ಹೆಂಡತಿ ತಮ್ಮಂದು. ಅದು 8-10 ವರ್ಷ ಆಯ್ತು ಮದ್ವೆ ಆದಾಗಿಂದ ಅವ್ರ ಹಂಗಂಗೆ ಕಿರಿಕಿರಿಗೆ ಇದ್ರು, ಒಂದ್ 5-6 ವರ್ಷ ಜೊತೆಲಿ. ಅದು ಈಗ ಏನಾಗಿದೆ, 3 ವರ್ಷದಿಂದ ಹುಡುಗಿ ಬೇರೆ ಆಗ್ಬಿಟ್ಟಿದೆ. ಒಂದ್ ಗಂಡ್ ಮಗು ಇದೆ. ಅದು ಆ ಮಗು ನಮ್ಮ ಹತ್ರನೇ ಇತ್ತು. ಅದು ಅಂದ್ರೆ ಮಗು ನಾವ್ ಏನ್ ನೋಡ್ಕೊಂತಾ ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ಲು ಬಿಟ್ಟು. ಆ ಮಗು ಅನ್ನ ಇಲ್ಲ ಅಂದ್ಬಿಟ್ಟು ಸರಿ ನಮ್ ಮನೇಲಿ ಬಿಟ್ರು, ಸ್ಕೂಲ್ಗೆಲ್ಲ ಸೇರ್ಸಿದ್ರು. ಅದು ತಿರ್ಗಾ ಇನ್ನೂ ಒಂದು ಸ್ಕೂಲ್ ಸೇರ್ಸಿ ಒಂದು ವರ್ಷನೂ ಆಗಿಲ್ಲ, ಒಂದು 6 ತಿಂಗಳು 7 ತಿಂಗಳಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಗು ಮಗು ಕೊಡ್ತಾ ಇಲ್ಲ, ಮಗು ಬೇಕು ನನ್ಗೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಲು. ಸರಿ, ಈ ವರ್ಷ ಸ್ಕೂಲ್ ಮುಗಿದ್ಮೇಲೆ ಸರಿ ಕರ್ಕೊಂಡು ಹೋಗಿ ಅಂತ ಹೇಳಿ ಆ ಹುಡ್ಗನಿಗೆ ಹೇಳ್ದ ನಮ್ಮ ಬಮ್ಮಿದ. ಈಗ ಅಲ್ಲಿ ಕರ್ಕೋಗಿ ಅವ್ರ ತಾಯಿ ಮನೇಲಿ ಬಿಟ್ಟಿದ್ದಾಳೆ, ಅವಳ ಹತ್ರನೂ ಇಟ್ಕೊಂಡಿಲ್ಲ. ಈಗ ಅವರು ಬೇರೆ ಆಗಿದ್ದಾರೆ ಗುರುಗಳೇ. ಅವರು ಏನ್ ವಿಷಯ ಅದು ನನ್ಗೆ ಒಂದ್ ಮಾಡಕ್ಕೆ ಪ್ರಯತ್ನ ಮಾಡದ ಏನಾದ್ರು ಆಗಲ್ಲ ಅದು ಅಂತ. ಅಂದ್ರೆ ಅದು ಮದ್ವೆ ಆದಾಗ್ಲೇನೆ ಅವ್ರಿಗೆ ಏನು ಈ ಹೆಸರು ಬಲ ಕೇಳಿದಕ್ಕೆ ಜಾತಕ ಎಲ್ಲ ಒಂದ್ ಗೂಡಿರ್ಲಿಲ್ಲ. ಅವರು ತಂದೆ ಬೇರೆ ಹೆಸರು ಕೊಟ್ಟು ಬೇರೆ ಹೆಸರಲ್ಲಿ ಹೆಸರು ಬಲ ಕೇಳಿ ಬೇಡ ಅಂದ್ರು, ಮದ್ವೆ ಮಾಡ್ಬಿಟ್ರು ಅವರು. ಇದು ಹಾಳಾಗಲ್ಲ, ಪೂರ್ಣ ತಿಳ್ಕೊಳ್ದೆ ನಾನು ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಆಗಲ್ಲ. ಸೊ ನಾನು ಈ ವಿಚಾರ ಈಗ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅದು ಒಂದು ಅವರಿಬ್ಬರಲ್ಲಿ ಒಬ್ರು ಮಾತಾಡ್ಬೇಕು, ಅಥವಾ ನಾನು ಇದರ ಬಹಳ ಶುರುವಿನಿಂದ ಕೇಳಬೇಕು. ಈ ಮಧ್ಯದಲ್ಲಿ ನಾನು ಹಂಗೆ ತೀರ್ಪು ಕೊಡ್ಲಿಕ್ಕೆ ಆಗಲ್ಲ. ಎನಿವೆ, ನಿಮ್ಮ ಮಗಳ ವಿಚಾರವಾಗಿ ಕೃಷ್ಣನ ಅನುಗ್ರಹ ಇದೆ, ನನ್ನ ತುಂಬು ಹಾರೈಕೆ ಇದೆ. ಈ ಸಂಬಂಧ ನಿಮ್ಗೆ ಒಳ್ಳೇದಾಗ್ಲಿ. ನಾಳೆ ನಿಮ್ಗೇನೇ ಗೊಂದಲ ಇದ್ರು ಅವರನ್ನು ಬಹಳ ಪ್ರೀತಿಯಿಂದ ಕೇಳಿ ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡಾದ ಮೇಲೆ ನೀವು ಈ ಸಂಬಂಧ ಮುಂದುವರಿಸಿ. ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಮಗಳಿಗೂ ಒಳ್ಳೆ ಬದುಕು ಸಿಕ್ಕಿ ಏನೇ ಕಷ್ಟ ಸುಖಗಳು ಬಂದರೂ ಎಲ್ಲದರಲ್ಲೂ ಸಮಾನವಾಗಿ ಸಮಸ್ಥಿತವಾಗಿ ಸಮಚಿತ್ತದಿಂದ ಎಲ್ಲವನ್ನು ಸುಖ ದುಃಖ ಎಲ್ಲವನ್ನು ಸಮಾನವಾಗಿ ತಗೊಳ್ಳೋ ಬುದ್ಧಿ ಹೆಣ್ಮಗಳಿಗೆ ಇರಬೇಕು. ಅದು ನಿಮ್ಮ ಮಗಳಿಗಿದೆ. ಒಳ್ಳೇದಾಗಲಿ ಈ ಸಂಬಂಧ. ಖಂಡಿತ ಸರ್. ನನ್ನ ಮಗಳು ಇಲ್ಲ ಕೊಡ್ತೀನಿ, ಮಾತಾಡ್ತೀರಾ? ಏನಪ್ಪ? ನನ್ನ ಮಗಳ ಹತ್ರ ಮಾತಾಡ್ತೀರಾ? ಕೊಡಪ್ಪ. ಅಯ್ಯೋ ಬಿಡಿ, ಮಲಗಿದಾರೇನು ಪಾಪ? ಮಲಗಿದ್ದನವಾ? ಇಲ್ಲ ಸರ್, ನಾನು ಅಪ್ಪನ ಫೋನಲ್ಲಿ ನಿಮ್ದು ಇದನ್ನ ನೋಡ್ತಿದ್ದೆ. ಅಯ್ಯೋ ದೇವ್ರಿ ಪಾಪ, ಅವ್ರ ಕದ ತಟ್ಟಿ ಸಾಕಾಯ್ತು ಅವ್ರಿಗೆ. ನನ್ ಅವ್ರ ಅಪ್ಪ ಫುಲ್ ಜೋರಾಗಿ ಮಾತಾಡ್ತಾರೆ, ಅದಕ್ಕೆ ಲಾಕ್ ಮಾಡ್ಕೊಂಡು ನಾವು ಆಚೆ ಕಡೆ ಕುತ್ಕೊಂಡಿದ್ವಿ. ಓಕೆ ಆಯ್ತು, ಒಳ್ಳೇದು. ಈಗ ಎಷ್ಟು ವಯಸ್ಸು ನಿಮಗೆ? 22 ಸರ್. ಈ ಜೂನಿಗೆ 22 ಬಿದ್ದಿದ್ದು ಸರ್. ಆಯ್ತು. ಏನ್ ಮದುವೆ ಆಗ್ತಿದೆಯಂತೆ?
ಏನೋ ದೊಡ್ಡ ಇರ್ತಾರ ಸರ್ ನಮ್ಗೆ ಆ ಅವ್ರದ್ದು ಸರ್. ನಂದೇನಿಲ್ಲ ಸರ್, ಎಲ್ಲ ಅವ್ರದ್ದೇ ಅಂತೀಯ? ನಂದೇನಿಲ್ಲ ಸರ್, ಎಲ್ಲ ಅವ್ರದ್ದೇ. ಏನ್ ಆಹಾ ನನ್ನ ಮದುವೆ ಅಂತೆ ಅಂತ ಕುಣಿಬೇಕವ್ವ. ಆಯ್ತು, ನಿಂಗೆ ನೋಡಿದೀಯಾ ಅವ್ರ ಮನೆಯವ್ರನ್ನೆಲ್ಲ ನೀನು? ಲೈಕ್ ಅಂದ್ರೆ ಇಲ್ಲಿ ಅವರ ಅಮ್ಮ ಮತ್ತೆ ಅವರು ಬಂದಿದ್ರು ಸರ್. ಅವರಿಬ್ರು ಬಂದಿದ್ರು. ಹಳ್ಳಿ ಕಡೆ ಆದ್ರೆ ಏನ್ ತೊಂದ್ರೆ ಇಲ್ಲ? ಇಲ್ಲ ಸರ್, ಇಲ್ಲಿ ಇವಾಗ ಈಗಿನ ಇದು ಸಿಚುಯೇಷನ್ ನೋಡಿದ್ರೆ ಈ ಬೆಂಗಳೂರಲ್ಲಿ ಇರೋದಕ್ಕಿಂತ ಹಳ್ಳಿ ಕಡೆ ಇರೋದೇ ವಾಸಿ ಅನ್ಸುತ್ತೆ ಸರ್. ಅಲ್ಲಂದ್ರೆ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಹೆಂಗಾಯ್ತು ಅಂದ್ರೆ ಈ ಹೇಳಿದ ರೇಂಜು ಬೆಂಗಳೂರಲ್ಲಿ ಇರೋರೆ ಪಾಪ ನನ್ನ ಮಕ್ಕಳು ಅಂತ. ಇದ್ಯಾವುದೋ ಕನ್ನಡದಾಗ ಒಂದು ಹಾಡಿದೆ, ಎಕ್ಸಾಮಲ್ಲಿ ಫೇಲ್ ಆದವನೇ ಪಾಪಿ, ಇದೇನು ಎಕ್ಸಾಮಲ್ಲಿ ಫೇಲ್ ಆಗಿ ಉಳ್ಕೊಂಡು ಮತ್ತೆ ಕಾಲೇಜಲ್ಲೇ ಉಳ್ಕೊಳ್ತವನಲ್ಲ ಅವನೇ ಪಾಪಿ ಅಂತ. ಹಾಗೆ ನೀನು ಹಳ್ಳಿ ಕಡೆ ಹೋಗೋದೇ ಒಳ್ಳೆಯದು ಅಂತ. ಸರಿ ಆಯ್ತು, ನಾನು ನಿಮ್ಮ ತಂದೆ ಜೊತೆ ಮಾತಾಡ್ಬೇಕಾದ್ರೆ ಅವರೇ ಸಡನ್ನಾಗಿ ಹೇಳ್ಬಿಟ್ರು ನಮ್ಮ ಮಗಳ ಜೊತೆ ಮಾತಾಡಿ ಅಂತ. ಅದಕ್ಕೆ ಪಾಪ ನಿಮಗೆ ಡಿಸ್ಟರ್ಬ್ ಆಯ್ತು. ಇಟ್ಸ್ ಓಕೆ. ಡಿಸ್ಟರ್ಬ್ ಏನಿಲ್ಲ ಸರ್, ಅವ್ರು ಹೇಳಿಲ್ಲ ಅಂದ್ರೆ ನಾನೇ ಕೇಳ್ತಿದ್ದೆ ಕೊಡಿ ಮಾತಾಡ್ತೀನಿ ಅಂತ, ಬಟ್ ಅವ್ರು ಮಾತಾಡ್ತಿದ್ರು ಹಂಗಾಗ್ತದೆ. ಇಟ್ಸ್ ಓಕೆ, ಒಳ್ಳೇದಾಗಲವ ಪಾಪ. ಭಗವಂತ ನಿನ್ನ ಚೆನ್ನಾಗಿಡ್ಲಿ. ನನಗೆ ಬಹಳ ಖುಷಿ ಆಯಿತು. ಏನು ಮದುವೆ ಆಗ್ಲಿಕ್ಕೆ ಬಂದಿರೋ ಹೊಸ ಸಂಬಂಧ ಫೈನ್, ನಾನು ಮುಂದುವರಿಸಿ, ನಿಮ್ಗೆ ಅದ್ರ ಒಳ್ಳೇದಾಗುತ್ತೆ. ಬಟ್ ಒಂದು ಹಳ್ಳಿ ಕಡೆ ಅಂದಾಗ ಮೂಗು ಮುರಿಯೋದು ಸಾಮಾನ್ಯ. ನಾನಿಲ್ಲಿ ನೋಡಿರೋ ಥರ ಪಾಪ. ಈಗ ಅದೇ ಹಳ್ಳಿ ಆದರೇನು ಶಿವ, ದಿಲ್ಲಿ ಆದರೇನು ಶಿವ, ಜಗವೆಲ್ಲ ಎಲ್ಲಾದ್ರೂ ದುಡ್ಕೊಂಡು ತಿನ್ನೋದಿದ್ದೇ ಇರುತ್ತಲ್ಲ ಸರ್. ಹೌದು ಹೌದು ಹೌದು. ನೀನು ಹೇಳಿದ್ದು ಒಳ್ಳೇದೇ ಅವ. ಇಲ್ಲಿ ನಗರದಲ್ಲಿ ಆಧುನೀಕರಣದ ಹೆಸರಲ್ಲಿ ಕೆಟ್ಟು ಹೋಗ್ಬಿಟ್ಟಿದ್ದಾವೆಲ್ಲ. 20 ವರ್ಷ 22 ವರ್ಷದಿಂದ ಇಲ್ಲಿ ನೋಡಿ ನೋಡಿ ಸಾಕಾಗೋಗುತ್ತೆ. ನೋಡಿದೆಯಲ್ವಾ? ಅಂತಿಮವಾಗಿ ಹಳ್ಳಿ ಅನ್ನೋ ಜಾಗದಲ್ಲಿ ಅಥವಾ ಅಲ್ಲಿ ಒಬ್ಬ ವಿದ್ಯಾವಂತನಿಗೆ ಅವ್ರ ಬದುಕಲ್ಲಿ ನೀವು ಹೋಗಿ ಆ ಮನೆಯನ್ನು ಇನ್ನೊಂಚೂರು ಅದ್ಭುತ ಮಾಡಲಿಕ್ಕೆ, ಅವರ ಯಶಸ್ಸಲ್ಲಿ ಕೈ ಜೋಡಿಸ್ಲಿಕ್ಕೆ, ಬದುಕನ್ನು ಕಟ್ಕೊಳ್ಳಿಕ್ಕೆ ಹಳ್ಳಿ. ಈಗ ಚೆನ್ನಾಗಿರೋ ಮನೆಗೆ ಹೋಗಿ ಚೆನ್ನಾಗಿರೋದ್ರಲ್ಲಿ ದೊಡ್ಡತನ ಇಲ್ಲ. ಸ್ವಲ್ಪ ಫೇಲ್ ಆಗೋ ಸ್ಟೂಡೆಂಟನ್ನೇ ಚೆನ್ನಾಗಿ ಟ್ರೈನ್ ಮಾಡಿ ಅವನನ್ನು ಪಾಸ್ ಮಾಡೋದೇ ತಾನೇ ಸಾಧನೆ. ಈಗ ಅಲ್ಲೇ ಡಿಸ್ಟಿಂಕ್ಷನ್ ಬರೋವನಿಗೆ ನೀನು ಪಾಠ ಮಾಡದೆ ಹೋದ್ರೆ ಅವ್ನು ಡಿಸ್ಟಿಂಕ್ಷನ್ ಬರ್ತಾನೆ. ಸೊ ಹಳ್ಳಿಯಿಂದಾಗ ನನಗೆ ಅವ್ರಿಗೆ ಆಶ್ಚರ್ಯ ಆಗೋಯ್ತು. ನನಗೆ ನಿಮ್ಮ ಮಗಳು ಕೇಳಿದ್ದೀರಾ ಅಂದೆ ನಾನು ಒಂದೇ ಮಾತು. ಯಾಕಂದರೆ ಸಾಮಾನ್ಯವಾಗಿ ಹಳ್ಳಿ ಕಡೆಯವ್ರು ನಾನು ಕೇಳಿದ್ದೀನಿ ಇವತ್ತಿಗೆ, ಇಲ್ಲ ನಮ್ಮ ಮಗಳನ್ನ ಬೆಂಗಳೂರು ಕಡೆಯವ್ರಿಗೆ ಕೊಡ್ತೀವಿ. ಬೆಂಗಳೂರು ಕಡೆ ನಾಯಿಪಾಡ ಅವ್ರು ನೋಡಿರಲ್ಲ. ಅವರು ಸರ್ ಹಿಂಗೆಲ್ಲ ನೋಡ್ತೀವಿ ಅಂತ ಅನ್ನೋದಕ್ಕೂ ಮುಂಚೆನೆ ಹಿಂಗೇನಾದ್ರು ನೋಡಂಗಿದ್ರೆ ನನಗೆ ಊರ್ ಕಡೆನೆ ನೋಡಪ್ಪ, ನಾನಂತೂ ಬೆಂಗಳೂರಲ್ಲಿ ಇರಲ್ಲ ಅಂತಾನೆ ಹೇಳಿದ್ದೆ ಫಸ್ಟ್. ಓಕೆ 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 ಓಕೆ. ಅದೇ ಹಾಗೆ ಹಳ್ಳಿಯಲ್ಲಿ ಇವತ್ತು ನಿನ್ನ ವಿಚಾರ ಅಲ್ಲ, ಇವತ್ತು ಹೆಂಗಾಗ್ಬಿಟ್ಟಿದೆ, ಹಳ್ಳಿ ಕಡೆಗೆ ಹೆಣ್ಣು ಕೊಡಲ್ಲ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ, 10ನೇ ಕ್ಲಾಸ್ ಓದಿರೋರಿಗೆ ಹೆಣ್ಣು ಕೊಡಲ್ಲ, ಒಂದೇ ಸ್ವಂತ ಮನೆ ಇಲ್ಲ ಅಂದರೆ ಹೆಣ್ಣು ಕೊಡಲ್ಲ. ಹೆಣ್ಣು ಕೊಡೋರು ಆಸೆ, ಅವ್ರ ಮನೆ ಮಗಳನ್ನ ಯಾರಿಗೆ ಕೊಡ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ದೊಡ್ಡ ದೊಡ್ಡವರು ಅಂತ ಕೊಡ್ತಾರಲ್ಲ, ಕಡೆಗೆ ಅವ್ರ ಬದುಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅವ್ರಿಗೆ ಆಮೇಲೆ ಬಂದು ಅಳ್ತಾರೆ ಇಲ್ಲಿ. ಅದಕ್ಕೆ ಹೇಳಿದೆ, ಬದುಕು ಹಣ ಮುಖ್ಯ ಹೌದು, ಆದರೆ ಇವತ್ತು ಗುಣ, ಮಳೆ ಬರದೆ ಹೋದ್ರೆ ಬರಗಾಲ ಅಂತೀವಲ್ಲ, ಹಂಗೆ ಗುಣ ಇಲ್ಲದೆ ಹೋದ್ರು ಈ ಗುಣದ ಬರಗಾಲ ಅಂತ ಒಂದಿದೆ. ಹಾಗಾಗಿ ಅಂಥವರಿಗೆ ಸಿಕ್ಕಿ ಜೀವನ ಪೂರ್ತಿ ನರಳೋದಕ್ಕಿಂತ ಹಳ್ಳಿ ಕಡೆ ಸಿಕ್ಕಾಗ, ಈಗ ಬೆಂಗಳೂರು ಕಡೆ ಇರೋರಿಗೆ ಆಪ್ಷನ್ಗಳು ಜಾಸ್ತಿ ಅಂತ, ಈ ಬೇಗ ಕೆಡ್ಲಿಕ್ಕೆ ದಾರಿ ಇದು. ಹಂಗಂತ ಅಲ್ಲಿರೋರು ಕೆಡಲ್ಲ ಅಂತಲ್ಲ, ಬಟ್ ಬಹುತೇಕ ಅವ್ರು ಕಷ್ಟ ನೋಡಿರ್ತಾರೆ. ಅಥವಾ ತಡೆಯಪ್ಪ ಯಾರು ಬೈದವರು ಹೊಡೆದವರು ಅಥವಾ ಮರ್ಯಾದೆ, ಅದು ಒಂದು ಏನೋ ಒಂದು ಭಯ ಭಕ್ತಿ ಇರುತ್ತೆ. ಇಲ್ಲಾದ್ರೆ ಸರ್ ನಾವ್ ಏನಾದ್ರು ಮಾಡಿದ್ರೆ ಪಕ್ಕದ ಮನೆಗೆ ಇರೋದಕ್ಕೂ ಗೊತ್ತಾಗಲ್ಲ, ಬಟ್ ಅಲ್ಲಿ ಇಡೀ ಊರೂರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಆ ಹಳ್ಳಿ ಕಡೆ ಇನ್ನೂ ಅದೊಂದೇನೋ ಒಂದು ಸಂಸ್ಕಾರ ಅನ್ನೋದು ಉಳ್ಕೊಂಡಿದ್ದೀವಿ. ಬೆಂಗಳೂರು ಕಡೆ ಇಲ್ಲ ಅಂತಲ್ಲ, ಬಟ್ ತೀರಾ ನಗರದ ಕಡೆ ಹೋಗ್ತಾ 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 ನಾವೇನು ಕರ್ನಾಟಕದಲ್ಲಿ ಇದ್ದೀವ ಅಥವಾ ನಾಗರಿಕ ಪ್ರಪಂಚದಲ್ಲಿ ಇದ್ದೀವ, ಯಾರು ಬಿದ್ದರೂ ಮುಟ್ಟೋರಿಲ್ಲ ಅಲ್ಲಿ. ಯಾರ ಮನೆಯಿಂದ ಕೂಗಾಡಿದ್ರೆ
ಒಂದು ಮನೆಯಿಂದ ಅಯ್ಯೋ ಕಾಪಾಡಿ ಅಂತ ಬಂತು ಅಂದ್ಕೊಳ್ಳಿ, ತಕ್ಷಣ ಇವ್ರ ಮನೆ ಬಾಗ್ಲಾಗ್ತಾರೆ ನಮ್ಮನೆ ಒಳಗ್ ಬಂದರು ಅಂತ. ಹಂಗಾಗ್ಬಿಟ್ಟಿದೆ ಅಭದ್ರತೆ. ಬೆಂಗಳೂರಲ್ಲಿ ಇನ್ಸೆಕ್ಯೂರಿಟಿ ಫೀಲ್, ಆ ಅಭದ್ರತೆ ಇದೆಯಲ್ಲ, ಅಯ್ಯೋ ಬೆಂಗಳೂರು ಸರಿ ಇಲ್ಲ, ಬೆಂಗಳೂರು ಸರಿ ಇಲ್ಲ, ಬೆಂಗಳೂರು ಸರಿ ಇದೆ. ಬಟ್ ಜನರು ದುರಾಸೆಗೆ ಬಿದ್ದು ಎಲ್ಲ ಕೆಡ್ತಾ ಇದೆ. ಇರಲಿ, ನೀವು ಹಳ್ಳಿ ಕಡೆ ಹೋಗ್ತಾ ಇರೋದು ಅಥವಾ ಹಳ್ಳಿ ಜೀವನ ಆಯ್ಕೆ ಮಾಡ್ಕೊಂಡಿರೋದು ಅದು ಒಳ್ಳೆಯದೇ. ಇನ್ನೊಂದು 2 ವಾರ ಸಮಯ ತಗೊಳ್ಳಿ, ಆನಂತರ ನಿಮಗಿರೋ ಗೊಂದಲಗಳು ಪ್ರಶ್ನೆಗಳನ್ನು ಕೇಳಿ. ಬಟ್ ಒಂದವ, ನೀನು ಈ ಕಾರ್ಯಕ್ರಮ ನೋಡಿ ಅಥವಾ ಮುಂದೆಯೂ ನೋಡಿ ನೀನು ಅರ್ಥ ಮಾಡ್ಕೊ. ಬಹುತೇಕ ಬದುಕು ನಾನೊಂದು ಪ್ಲಾನ್ ಹಾಕ್ಕೊಂಡಿರ್ತೀನಿ, ಎಸ್ ಹಿಂಗಿರು, ಬಟ್ ಅಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ಉಲ್ಟಾ ಹೊಡೆಯುತ್ತೆ. ಅದು ಯಾವುದೇ ವಿಚಾರ, ಅದು ಅತ್ತೆ ಮಾವನ ವಿಚಾರಲ್ಲ ಇರ್ಬೋದು, ಎಲ್ಲೋ ಯಾವುದೋ ಒಂಚೂರು ಇದೇನು ನಾನು ಹಿಂಗೆ ಅಂದ್ಕೊಂಡಿರ್ಲಿಲ್ವಲ್ಲ, ಇದೇನು ಹಿಂಗಾಗ್ಬಿಡ್ತಲ್ಲ ಅಂತ. ಆ ಸಮಯದಲ್ಲಿ ಸ್ವಲ್ಪ ದುಡುಕು ನಿರ್ಧಾರಗಳು ತಗೊಳ್ಳದೆ ಸ್ವಲ್ಪ ಯೋಚನೆ ಮಾಡಿ, ಇದೆಲ್ಲರಿಗೂ ಬರ್ತಿದೆ. ಯಾಕಂದ್ರೆ ಸುಖವನ್ನೇ ಉಂಡವನು ಈ ಜಗತ್ತಲ್ಲಿ ಯಾರಿದ್ದಾನೆ, ದುಃಖವನ್ನೇ ಉಂಡವನು ಯಾರಿದ್ದಾನೆ ಜಗತ್ತಲ್ಲಿ? ಇಲ್ಲ, ಸುಖ ದುಃಖದ ಮಿಶ್ರಣ. ಎಂಥ ಸಿರಿವಂತರು ಮನೆಗೆ ಹೋದ್ರು ಅದರದೇ ಆದ ಕಷ್ಟಗಳಿದ್ದಾವೆ, ಎಂಥ ಬಡವ್ರ ಮನೆಗೆ ಹೋದ್ರು ಅದರದೇ ಆದ ಸುಖಗಳು ಅಲ್ಲಿದ್ದಾವೆ. ಹಾಗಾಗಿ ಸರಿ, ಯಾರೋ ದೊಡ್ಡವರು ಹೇಳಿದ್ರು ಇದು ಒಳ್ಳೆ ಸಂಬಂಧ, ನೋ, ಅದು ಹಂಗಲ್ಲ. ಒಳ್ಳೇದು ಹೌದು, ಬಟ್ ರೋಗ ರುಜಿನಗಳು, ತಾಪತ್ರೆಗಳು, ಮನಸ್ತಾಪಗಳು ಇದು ಎಲ್ಲಿಲ್ಲವ? ಎಲ್ಲ ಕಡೆ ಇದೆ. ಅಷ್ಟೇ ಯಾಕೆ, ನಿನ್ನ ಮನೇಲಿ ನಿಮಗೆ ಎಷ್ಟು ಮನಸ್ತಾಪಗಳಾಗಿರ್ತವೆ, ಹೌದಲ್ಲ? ಯಾವ್ದಾವ್ದೋ ಕಾರಣಕ್ಕೆ ಮುನ್ಸ್ಕೊಂಡಿರ್ತೀರಿ, 1 ವಾರ ಆದ್ಮೇಲೆ ಮಾತಾಡ್ತೀರಿ. ಬಟ್ ಇಲ್ಲಿ ತೋರಿಸೋ ತಾಳ್ಮೆ ನಾವು ಗಂಡನ ಮನೇಲಿ ಅಥವಾ ಬೇರೆ ಬೇರೆ ಕಡೆ ತೋರಿಸಲ್ಲ. ಯಾಕೆ? ಅವರು ದಿನಪೂರ್ತಿ ನಮ್ಮ ಜೊತೆ ಇರೋರಲ್ಲ, ಅಥವಾ ಏನೋ ಒಂದಷ್ಟು ಕಾರಣ. ಹಾಗಾಗಿ ಇಲ್ಲಿ ನಾಳೆಯ ಸವಾಲುಗಳು ಹೇಗೆ ಬೇಕಾದರೂ ಬರಬಹುದು. ನಿನ್ನ ಬದುಕಲ್ಲಿ ಒಳ್ಳೆಯದೇ ಆಗಲಿ, ಆದರೆ ಅದನ್ನು ಮೀರಿ ಬರ್ತವೆ. ನನ್ನ ಆರೈಕೆ ಆಶೀರ್ವಾದವನ್ನು ಮೀರಿ ನಿನ್ನ ಕರ್ಮ ಅಥವಾ ಅವ್ರ ಕರ್ಮ ಇವುಗಳಿಗೆ ನಾವು ಅಡ್ಡ ಬರಲಿಕ್ಕಾಗಲ್ಲ. ಏನೋ ಒಂದು ನಡೆಯುತ್ತೆ, ಸಮಾಧಾನದಿಂದ ವರ್ತಿಸಬೇಕು. ಯಾಕಂದರೆ ಶಿಕ್ಷೆಗಿಂತ ಅಥವಾ ಒಬ್ಬರನ್ನ ಮನಸ್ತಾಪ ಕಟ್ಕೊಂಡು ದ್ವೇಷ ಕಟ್ಕೊಂಡು ಇದೆಲ್ಲದಕ್ಕಿಂತ ಬದುಕು ದೊಡ್ಡದು. ಬದುಕಿದ್ರೆ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು, ಏನೇನೋ ಸಾಧನೆ ಮಾಡ್ಬೋದು. ಆದರೆ ದುಡುಕಿ ಏನೇನೋ ನಿರ್ಧಾರ ತಗೊಂಡು ಬದುಕನ್ನೇ ಹಾಳು ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ಬಾರ್ದು. ನಿನ್ಗನ್ಸ್ಬೋದು ಇದೆಲ್ಲ ನನಗೆ ಯಾಕೆ ಹೇಳ್ತವ್ರೆ ಅಂತ, ಆದರೆ ನೀನು ಇಡ್ತಾ ಇರೋ ಹೊಸ ಹೆಜ್ಜೆ ಇದೆಯಲ್ಲ, ಇದು ಯಾವುದೋ ಹೈಸ್ಕೂಲು, ಮಿಡ್ಲ್ ಸ್ಕೂಲು ಅಥವಾ 2 ಪುಸ್ತಕ ತಗೊಂಡು ಹೋಗೋ ಡಿಗ್ರಿ ಕಾಲೇಜ್ ಅಲ್ಲ. ಇದು ಅದರದೇ ಆದ ಸುಖ ದುಃಖಗಳ ದೊಡ್ಡ ಮೂಟೆ ಇರುತ್ತಲ್ಲಿ. ಈಗ ನಿನ್ನ ಮನೆಯಲ್ಲಿ ಎಷ್ಟು ಗಂಟೆಗೆ ಎದ್ದೇಳ್ತೀಯ ನೀನು? 6:30 ಸರ್. ಅಲ್ಲಿ ಕೆಲವೊಮ್ಮೆ 4ವರೆಗೆ ಎದ್ದೇಳಬೇಕಾಗ್ಬೋದು. ನಿನ್ನ ಮನೆ ಅಪ್ಪ ಅಮ್ಮನಿಗೆ ಹುಷಾರಿಲ್ಲದ ಗಂಜಿ ಕಾಸು ಕೊಡೋದು ಗೊತ್ತಲ್ಲ? ಇಲ್ಲ? ಹೋಗ್ ನಿನ್ಗೈತ ಹಂಗಾರ ಹಬ್ಬ. ಅಡ್ಗೆ ಮಾಡಕ್ ಬರುತ್ತಾ? ಇಲ್ಲ ಸರ್, ಸ್ವಲ್ಪ ಮಾಡ್ತೀನಿ. ಹೋದಾಗ ನಿಮ್ಮ ಅತ್ತೆ ಏನಮ್ಮ ಏನೇನ್ ಬರ್ತದೆ ಅಡ್ಗೆ? ಇಲ್ಲ ಮಾಡಕ್ಕೆಲ್ಲ ಬರಲ್ಲ, ನೀವೇನ್ ಮಾಡಿಟ್ರು ನಾನು ತಿನ್ಲಿಲ್ಲ ಅಂದ್ರೆ ಕೇಳಿ, ನೀವು ತಿನ್ಲಿಲ್ಲ ಅಂದ್ರೆ ಕೇಳಿ, ಅವ್ರ ಅಪ್ಪಂಗೆ ಫೋನ್ ಮಾಡೋ, ಅಡ್ಗೆ ಕಲಿಬೇಕವ್ವ. ಇದು ಹೆಂಗೆ ಅಂದ್ರೆ ಸರ್, ಮಾಡಕ್ ಬರೋದೇ ಇಲ್ಲ ಅಂತಾನು ಅಲ್ಲ, ಫುಲ್ ಮಾಡಕ್ ಬರುತ್ತೆ ಅಂತಾನು ಇಲ್ಲ, ಆತರ ಸರ್. ಅಲ್ಲ, ಈಗ ನೀವು ನಿಮ್ಮ ಅತ್ತೆ ಬಟ್ಟೆ ಹಿಂಡವ ಅಂದ್ರೆ, ಅಲ್ಲ ಹಿಂಡಕ್ ಬರಲ್ಲ ಅಂತಲೂ ಏನಿಲ್ಲ, ಅಂದ್ರೆ ಸಿಚುಯೇಷನ್ ಪ್ರಕಾರ ಸರ್ ಮಾಡ್ಲೇಬೇಕು ಅಂತ ಪರಿಸ್ಥಿತಿ ಇದ್ರೆ ಮಾಡ್ತಿದ್ದೆ ಅಷ್ಟೇ. ಇಲ್ಲಿ ಮಾಡ್ತಿದೀನಿ ಅಷ್ಟೇ. ಅಲ್ಲ ಪುಣ್ಯ, ನನ್ಗೆ ಹಿಂಡಕ್ ಬರಲ್ಲ ಅಂದ್ರೆ ಅಥವಾ ನನ್ಗೆ ಅಡ್ಗೆ ಮಾಡಕ್ ಬರಲ್ಲ ಅಂದ್ರೂ ಏನ್ ತೊಂದ್ರೆ ಇಲ್ಲ. ಬರುತ್ತೆ ಅಂತ ಸುಳ್ಳು ಹೇಳ ಆಮೇಲೆ 4-6 ಜನ ಆಸ್ಪತ್ರೆಯಲ್ಲಿ ಮಲ್ಗಂಗ್ ಮಾಡ್ಬಿಟ್ಟಿಯ. ನಿನ್ ಉತ್ತರ ಚೆನ್ನಾಗಿತ್ತು. ಅಡುಗೆ ಮಾಡೋಗೆ ಅಲ್ಲಾತೆ ಏನಂದ್ರೆ ಮಾಡಕ್ ಬರಲ್ಲ ಅಂತಲೂ ಏನಿಲ್ಲ, ಹಂಗಂತ ಮಾಡಕ್ ಬರ್ತದೆ ಅಂತಲೂ ಇಲ್ಲ. ಮತ್ತೆ ಅದ್ರ ಮಧ್ಯೆ ಏನೈತಿ ಹೇಳಕ್? ಇಲ್ಲಿ ನಾನು ಇವಾಗ ಮಾಡ್ತಿರೋ ಡಿಪೆಂಡ್ಸ್ ಅಪಾನ್ ಸಿಚುಯೇಷನ್ ಸರ್. ಮಾಡ್ಲೇಬೇಕು ಅಂತ ಬಂದ್ರೆ ನಾನ್ ಮಾಡ್ತೀನಿ. ಅಂದ್ರೆ ನಮ್ಮ ಅಪ್ಪಂಗ್ ಮಾತ್ರ ಇಷ್ಟ ಆಗತ್ತೆ ನಾನ್ ಮಾಡೋದು. ಚೆನ್ನಾಗ್ ಮಾಡಲ್ಲ, ನಮ್ಮ ಅಮ್ಮಂಗ್ ಬೈತಾರ, ನೋಡು ನೀನು ಮಾಡ್ತೀಯಾ ಅಂತ. ಬಟ್ ನಮ್ಮ ಅಮ್ಮ ನಾನ್ ಮಾಡ್ದಾಗೆಲ್ಲ ಇದು ತಿಂದೇ ಇಲ್ಲ ಸರಿಯಾಗಿ. ಅವತ್ತೇನಾದ್ರೂ ಅವ್ರು ಬೇರೆ ಏನಾದ್ರು ತಿಂದಿರ್ತಾರೆ, ಇಲ್ಲ ಅವ್ರು ಮಾಡಿದ್ದು ತಿಂದಿರ್ತಾರೆ, ಹಂಗಾಗೈತೆ. ಅದಕ್ಕೆ ನಿಜ ಹೇಳ್ತೀನವ, ಈಗ ನೀನೇ ಹೇಳಿದೆ ಅಲ್ವಾ, ಅಕಸ್ಮಾತ್ ಏನೋ ಸಮಸ್ಯೆ ಬಂದ್ರೆ ನಾನು ಮಾಡ್ತೀನಿ. ಇದು ಗಂಡಸ್ರು ಹೇಳೋ ಮಾತು, ಹೆಂಗಸ್ರು ಹೇಳೋ ಮಾತಲ್ಲ ಇದು.
ಅಲ್ಲ ಸರ್, ಮಾಡ್ತೀನಿ ಅಂತ ಹೇಳ್ತಿಲ್ಲ ಸರ್, ಮಾಡ್ತಿದ್ದೀನಿ ಅಂತ ಹೇಳ್ತಿದೀನಿ. ಈಗ ಭವಿಷ್ಯ ಹೇಳ್ತಿಲ್ಲ, ಇವಾಗ ಪ್ರೆಸೆಂಟ್ ಹೇಳ್ತಿದೀನಿ ಅಷ್ಟೇ. ನೀನಲ್ಲವ್ವ, ನಾನು ಹಳ್ಳಿಲಿ ಬೆಳಗ್ಬೇಕಾದ್ರೆ ನಮ್ಮ ಅಜ್ಜಿ, ನಾನು, ನಮ್ಮ ತಾತ, ನಮ್ಮ ಮಾವಂದಿರು, ಇನ್ನೂ ನಮ್ಮ ಮಾವಂದಿರಿಗೆ ಮದುವೆ ಆಗಿರಲಿಲ್ಲ, ನಮ್ಮ ಅತ್ತೆದಿರು ಯಾರು ಬಂದಿರಲಿಲ್ಲ. ಈ ಹೆಣ್ಮಕ್ಳು ಹೊರಗಡಿಕೆ ಹಾಕ್ತಾರೆ ಗೊತ್ತಲ್ಲ. ನಮ್ಮ ಅಜ್ಜಿ ಹಾಗೆ ಆಚೆ ಕೂತ್ಕೊಂಡಾಗ ಅಡುಗೆ ಎಲ್ಲ ನಾನು ನಮ್ಮ ಮಾವ ನೋಡ್ಕೊಂಡು, ನಮ್ಮ ಮಾವ ಇಟ್ಕಟ್ಟರು ಅಂದ್ರೆ ಮುದ್ದೆ ಮಾಡೋ ಎಲ್ಲ ಮಾಡಕ್ಕೆ ಬರೋರು, ನಾನು ಬೆಳಗೋದು, ತರಕಾರಿ ಕಟ್ ಮಾಡಿಕೊಡೋದು. ಯಾಕಂದ್ರೆ ಬೆಳಿಗ್ಗೆ ನಾನು ಸ್ಕೂಲ್ಗೆ ಹೋಗ್ಬೇಕಲ್ಲ. ಅಂದರೆ ಸಮಯ ಬಂದಾಗ ನಾವು ಮಾಡೋದು, ಅದು ನಮಗೆ ಗಂಡಸರಾಗಿ ನಮಗೆ ಓಕೆ. ನಿಮ್ಮ ಅತ್ತೆ ಇವಾಗ ಅಡುಗೆ ಮಾಡು, ನಿನಗೇನು ಕಾಯಿಲೆ ಬಂದತಾ? ಇಲ್ಲ, ಮತ್ತೆ ಮಾಡೋಗಿ, ನಿನ್ ಕಾಯಿಲೆ ಬಂದ್ರೆ ಮಾತ್ರ ನನಗೆ ಹೇಳು ಅಂತ ಹೋಗಿತ್ತು. ಅತ್ತೆಗೆ ಅಲ್ಲಿಗೆ ಎಲ್ಲಿ ಎಲ್ಲ ಒಟ್ಟಿಗೆ ಹೇಳಿ ಶ್ರೀಮದ್ ರಮಣ ಗೋವಿಂದ ಹೋಗಿ ಎತ್ತವಳು ಕರ್ಕೊಂಡ್ ಬಟ್ಟೆ ಹಿಂಡು ಅಂದ್ರೆ ಇತ್ತಕ್ ಬರುತ್ತೆ ಅಂತ ಅಲ್ಲ ಅತ್ತಮ್ಮ, ಆದ್ರೂ ಬರಲ್ಲ ಅಂತಲೂ ಏನಿಲ್ಲ. ಇವ್ರು ಯಾರು ಎದ್ದೆ ಹೇಳಿ ತಲೆ. ಅಯ್ಯೋ ಆಯ್ತು, ನೆಕ್ಸ್ಟ್ ಭಾಳ ಖುಷಿ. ಬಟ್ ಅಂದರೆ ಅಡುಗೆ, ಕಸ ಗುಡಿಸೋದು, ರಂಗೋಲಿ ಬಿಡೋದು, ಟೀ ಕಾಫಿ, ಬಟ್ಟೆ ಒಗೆಯೋದು, ಹೆಣ್ಣು ಮಕ್ಕಳೇ ಮಾಡಬೇಕು ಅಂತಿಲ್ಲ. ಗಾಡ್ ಗ್ರೇಸ್, ನಿನ್ನ ಜೀವನ ಸಂಗಾತಿ ಎಲ್ಪ್ ಮಾಡೋನು ಸಿಕ್ಕರೆ ಪುಣ್ಯ, ಸಿಗಲಿಲ್ವ ಬಯಸಬೇಡ. ಈ ಅಡುಗೆ, ಮನೆ ಒರೆಸೋದು, ಮತ್ತು ಮನೆಯಲ್ಲಿ ಯಾವ ಸಾಮಾನು ಎಲ್ಲಿದ್ದಾವೆ ಕೇಳ್ದಾಗ ತಕ್ಕೊಡೋಕೆ. ಈ ಮೆಡಿಕಲ್ಗೆ ಹೋದಾಗ ನೋಡಪ್ಪ ಈ ಮಾತ್ರೆ ಅಂತ ಹೇಳಿದ್ರೆ ತಾವು ಹೋಗಿ ಅಲ್ಲಿಗೆ ಕೈ ಇಕ್ತಾನೆ ಮೆಡಿಕಲ್ ಅನ್ನು, ಹೌದಲ್ಲ? ಹಂಗೆ ಯಾವ್ಯಾವ ಸಾಮಾನು ಎಲ್ಲಿದ್ದಾವೆ ಅತ್ತೆಗೆ ಅನ್ಸ್ಬೇಕು, ಭಾಳ ಪಟೋನಲ್ಲಪ್ಪ. ಶುರುನಾಗ 1 ತಿಂಗ್ಳು ಹಂಗೆ ಮಾಡ್ಬಿಟ್ಟು 2ನೇ ತಿಂಗಳು 12 ಗಂಟೆಗೆ ಎದೊಳಗೆ ಶುರು ಮಾಡಿದ ಕತೆ ಏನು. ಸೊ ಸುಮ್ಮನೆ ತಮಾಷೆಗೆ ಹೇಳಿದೆ. ಒಳ್ಳೇದಾಗಲಿ, ಚೆನ್ನಾಗಿ ಅಡುಗೆ ಕಲ್ತ್ಕೋ. ಈಗ ಏನೇ DC ಆಗ್ಬೋದು, IPS ಆಗ್ಬೋದವ, ಮನೇಲಿ ಇಟ್ಟು ಕೆರಿಲೇಬೇಕಲ್ಲ. ನಾನು ಚೆನ್ನಾಗಿ ಓದಿದ್ದೀನಿ, ಯಾರಿಗೂ ಅದನ್ನು ಬಿಟ್ಟಿದ್ದಲ್ಲ. ಅದು ಒಂದು ಹೆಣ್ಣಾಗಿ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಕಲೀಲೇಬೇಕು ಅದನ್ನು. ಸೊ ಅಂಥದ್ರಲ್ಲಿ ಹಳ್ಳಿ ಕಡೆಗೆ ಹೋಗೋರಾಗಿ, ಯಾಕಂದ್ರೆ ಅಲ್ಲಿ ಹೊಲ ಮನೆ ಒಟ್ಟೊಟ್ಟಿಗೆ ಆಳು ಕಾಳಿಗೆಲ್ಲ ನೀನು ಊಟ ಬೇಯಿಸ್ಬೇಕಾಗುತ್ತೆ. ಯಾಕಂದ್ರೆ ನೀನು ಒಬ್ಬರಿಗೆ ಬಿಡ್ತಾರೆ ಅಂತಲ್ಲ, ಸಹಾಯ ಮಾಡ್ತಾರೆ. ಬಟ್ ಇಲ್ಲಿ ಒಬ್ಬರಿಗೆ ಇಬ್ಬರಿಗೆ ಟೀ ಕಾಸು ಕೊಟ್ಟಂಗೆ ಆಗಲ್ಲ. ಅದು ಒಂದು ಕೂಲಿ ಆಳುಗಳು ಬಂದಿರ್ತಾರೆ ಗೊತ್ತಲ್ಲ, ಏನೋ ಹೊಲಕ್ಕೆ ಕಳೆ ಕೀಳೋಕೋ, ಬಿತ್ತನೆ ಮಾಡೋಕೋ, ಪೈರ್ ಹಾಕೋಕೋ ಏನಕೋ ಬಂದಿರ್ತಾರೆ. ಅವ್ರಿಗೆಲ್ಲ ರೊಟ್ಟಿ ಹಾಕ್ಬೇಕಾಗುತ್ತೆ. ಈಗ ನಾವು ಹಳ್ಳಿಲಿ ಇದು ಬಂದಿರೋರಾಗಿ ನನಗೆ ಅನುಭವ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಒಂಚೂರು ವಿಶಾಲವಾಗಿ ನೀನು ಯೋಚನೆ ಮಾಡಬೇಕು. ಬೆಂಗಳೂರು ಚಿಕ್ಕ ಅಡುಗೆ ಮನೆ ಇಲ್ಲ ಅಲ್ಲಿ. ಸೊ ಇರಲಿ, ಬದುಕಲ್ಲ ಎಲ್ಲ ಏನು ಟಾಸ್ಕ್ಗಳು, ಆ ಸವಾಲುಗಳು ಬಂದಾಗಲೇ ಬದುಕು ಚಂದ. ಒಳ್ಳೆಯದಾಗಲಿ, ಶುಭವಾಗಲವ. ಏನಾದರೂ ಇದ್ರೆ ಖಂಡಿತ ನಿಮ್ಮ ತಂದೆ ಜೊತೆ ಕರೆ ಮಾಡಿ ನೀನು ನನ್ನ ಜೊತೆ ಮಾತಾಡ್ಬೋದವ. ತುಂಬಾ ಖುಷಿ ಆಯ್ತು ಸರ್ ಮಾತಾಡಿ. ಭಾಳ ನಗ್ಸ್ದೆ ನೀನು ನನ್ನ. ಥ್ಯಾಂಕ್ ಯು. ಬರುತ್ತೆ ಅಂತಲೂ ಅಲ್ಲ, ಬರಲ್ಲ ಅಂತಲೂ ಅಲ್ಲ. ಈಗ ನಾನ್ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ನಿಮಗ್ ನಾನು ನೆನ್ಪಿಟ್ಕೋಬೇಕಂತ ಇದೇ ವರ್ಡ್ ಹೇಳ್ತೀನಿ ಸರ್. ಅವಾಗ ನಿಮಗ್ ಪಟ್ಟಂತ ಇವತ್ತಲ್ಲ, ನೀನ್ ಜೀವನ ಪೂರ್ತಿ ಯಾವಾಗಾರ ಬೆಂಗಳೂರು ಕಡೆ ಬಂದಾಗ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಆಶ್ರಮಕ್ಕೆ ಬಂದ್ರೆ ನೀನ್ 17 ನನಗೆ ನೆನಪಾಗುತ್ತೆ. ಒಳ್ಳೇದಾಗ್ಲವ. ಸರ್ ಊಟ? ಊಟ ಆಯ್ತು. ಊಟ ಮಾಡ್ಕೊಂಡೇ ಅಂದ್ರೆ ಈ ಕಾರ್ಯಕ್ರಮ 10 ಮುಗಿಯುತ್ತೋ 11 ಮುಗಿಯುತ್ತೋ ಗೊತ್ತಾಗಲ್ವಲ್ಲ, ಹಾಗೆ ಊಟ ಮಾಡ್ಕೊಂಡೇ ಕೂತ್ಕೊಂಡ್ಬಿಡ್ತೀವಿ. ಸರ್ 1 ನಿಮಿಷ ಕೇಳಿಸ್ತು ಸರ್. ಇಲ್ಲ ಇಲ್ಲ ಕಟ್ಟಾಗಿಲ್ಲ. ಹಲೋ ಹಲೋ ಹಲೋ. ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಗಳೇ. ಓ ನಿಮ್ ಮಗಳಿಗೆ ಹೇಳ್ಬೇಕು ಅಂತ ಶುರು ಮಾಡಿದೆ, ಬಟ್ ನನಗೆ ತಲೆ ಕೆಟ್ಟೋಯ್ತು. ಇವಾಗ ಕೊಟ್ಬಿಟ್ರು, ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಓ ಪಾಪ, ನಾನು ಹಳ್ಳಿಲಿ ಬೆಳೆದಿರೋನಾಗಿ ಅದೊಂಚೂರು ಎಚ್ಚರಿಸ್ಬೇಕು ಅನ್ಸ್ತು, ಅದಕ್ಕೆ ಹೇಳಿದೆ. ಖಂಡಿತ ನೀವ್ ಹೇಳಿದ್ದಕ್ಕೂ ಅವ್ಳು ಹೇಳಿದ್ದಕ್ಕೂ ನೀವ್ ಹೇಳಿ ತುಂಬಾ ಚೆನ್ನಾಗಿತ್ತು ಅದು. ನನ್ಗೆ ಇದನ್ನು ಮತ್ತೆ ಏನಾದ್ರು ಒಬ್ಬನೇ ಇದ್ದಾಗ ಕೇಳಿದ್ರೆ ನಾನು ಬಿದ್ದು ನಗ್ತೀನಿ. ಹೌದೌದು, ನಾನು ಹೆಂಗೆ ನಗು ಬಂದ್
ಅಂದ್ರೆ ಲೈವ್ ನೋಡ್ತಾ ಇದೀವಿ ನಾವು ಒಂದ್ ಮೊಬೈಲ್ ಲೈವ್ ನೋಡ್ತಾ ಇದ್ವಿ, ಇವಳು ಇನ್ನೊಂದು ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ವಾಗ ಹಂಗಾಗಿ ನಾವು ನೋಡ್ಕೊಂಡು ನಗ್ತಾ ಇದೀವಿ, ನಾನು ನನ್ನ ಹೆಂಡತಿ ಇಬ್ರು. ನನಗೆ ನಾನು ಏನು ಅದೇ ಆಕೆಗೆ ಈ ಅಡಿಗೆ ಬಗ್ಗೆ ಅಡಿಗೆದೆಲ್ಲ ಸ್ವಲ್ಪ ಹಿಂಗೆ ಮಾಡ್ತಾಳೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ, ತುಂಬಾ ರುಚಿಯಾಗಿ. ಅಂದ್ರೆ ಮಗಳು ಮಾಡೋದು ನಮ್ಮ ಅಮ್ಮನ ಕೈ ರುಚಿ ಬರುತ್ತೆ. ಓಕೆ ಓಕೆ ಓಕೆ. ನಾನು ನಮ್ಮ ಹೆಂಡತಿ ಬೈತಾ ಇರ್ತೀನಿ, ನನ್ ಮಗಳು ಮಾಡೋದು ನಮ್ಮ ಅಮ್ಮನ ಕೈ ರುಚಿ ಬರುತ್ತೆ, ನೀನ್ ಮಾಡೋದು ಚೆನ್ನಾಗಿರಲ್ಲ ಅಂತ. ನೋಡ್ರಿ ಇನ್ನೇನು ಮದುವೆ ಆಗಿ ಹೋಗೋರಿದ್ದಾರೆ, ಮಾಡ್ಕೊಂಡು ಊಟ ಮಾಡಿಸ್ಬಿಡಿ. ಅಲ್ಲ ಇರ್ಲಿ ಇರ್ಲಿ, ಆವತ್ತು ಒಂದ್ ದಿವಸ ಇದೆಲ್ಲ ಕುಲದ ಹೆಣ್ಣು ಹೊರಗಡೆ ಹೋಗ್ಲೇಬೇಕು. ಆಯ್ತು ನೋಡಿ, ನಿಮ್ ಶ್ರೀಮತಿಯವರು ಅಲ್ಲೇ ಇದ್ರಾ? ಇಲ್ಲ, ಜೊತೆ ಅವರು ಲೈವ್ ನೋಡ್ತಾ ಇದಾರೆ. ನೋಡಿ ನನ್ನ ಮಕ್ಳಿಗೆ ಏನೇನು ಹೇಳ್ತವ್ರೆ ಅನ್ಕೊಂಬಿಟ್ಟಾರಂಗ. ಇಲ್ಲ ಇಲ್ಲ, ಹಂಗೇನೆಲ್ಲ ಬೆಟ್ತಾ ಇದ್ವಿ ನಾವ್ ಇಬ್ರು. ಹೇಳ್ತಾ ಇದ್ರೆ ನಮ್ಗೆ ಬೆಟ್ತಾ ಇದ್ವಿ ಇಬ್ರು. ಒಳ್ಳೇದು ಒಳ್ಳೇದು, ನಗ್ನಗ್ದ ಹೇಳಿದ್ರಲ್ವಾ ಅದಕ್ಕೆ ಬಹಳ ಶಾಸ್ತ್ರಿಗಳು ಅದೇ ಹೇಳಿದ್ರು. ಉತ್ತರ ಒಂದು ಬಹಳ ಮದ್ವೆ ಆಗೋದು ಏನಿಲ್ಲ, ಎಲ್ಲ ಒಳ್ಳೇದಾಗತ್ತೆ, ಜಾತ್ರೆ ಎಲ್ಲ ಕೂಡ್ ಬರುತ್ತೆ. ಆಯ್ತಾಯ್ತು, ನಾನು ಹೇಳಿದ್ನಲ್ಲ ಮುಂದೊಂದ್ ದಿವಸ ಏನೋ ಸಣ್ಣದಾಗಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಬರ್ಬಹುದು ಇದು ಅಂತ. ಬಟ್ ನೀವು ಅದೇ ಮಾತು ಹೇಳಿದ್ರಿ. ಏನು ಅಲ್ಲಲ್ಲ, ಈ ಸಂಸಾರದಲ್ಲಿ ಸಣ್ಣದಾಗಿ ಎಡವ ತೊಡಗುಗಳು ಬಂದೇ ಬರುತ್ತೆ. ಯಾವ್ದಾದ್ರು ಅಷ್ಟೇ, ನಾನು ಅದು ಚಿಕ್ಕ ಎಚ್ಚರಿಕೆಯನ್ನು ಕೊಟ್ಟೆ. ಏನೇ ಕಾರ ರೈಲಾಗ ಹೋಗು, ಎಲ್ಲಾರ ಹೋಗು, ಹೌದು, ಆ ಪ್ರಯಾಣ ಸುಖಕರವಾಗಿರ್ಲಿ ಅಂತ ಹಾರೈಸಿದ ಮಾತ್ರಕ್ಕೆ ಅಲ್ಲೇನು ಕಷ್ಟಗಳೇ ಬರಲ್ಲ ಅಂತ ಏನಿಲ್ಲ. ಬಟ್ ವಿಷಯ ಇರುವುದು ನೀನ್ ತಯಾರಾಗಿದ್ದೋ ಇಲ್ವೋ. ತಯಾರಾಗಿದ್ದವನು ಅದ್ಭುತವಾಗಿ ನಿಭಾಯಿಸ್ತಾನೆ. ಈಗ ನಾನು ಓದ್ಕೊಂಡಿರ್ಬೇಕು, ಎಕ್ಸಾಮ್ ಯಾವಾಗಾದ್ರೂ ಬರ್ಲಿ, ಎಕ್ಸಾಮ್ ಬಂದಾಗ ಓದ್ತೀನಿ ಅಂದ್ರೆ ಅದಲ್ಲ. ಅದಕ್ಕೆ ನಾನು ಇಲ್ಲಿ ಬರೋ ಹೆಣ್ಣು ಮಕ್ಳಿಗಾಗ್ಲಿ ಯುವಕರಿಗಾಗ್ಲಿ ಓದ್ಕೊಂಡಿದೀಯನಪ್ಪ ಅಂದ್ರೆ ಅದರ ಅರ್ಥ ತಯಾರಾಗಿದ್ದೀಯನಪ್ಪ ಅಂತ. ಸುಮ್ಮನೆ ನೋಡ್ಲಿಕ್ಕೆ ಚೆನ್ನಾಗೈತೆ, ಮದುವೆ ಚಂದ ಬ್ಯೂಟಿಫುಲ್ ಅಂದ್ಕೊಂಡು ಆಗೋದಲ್ಲ, ಅದಕ್ಕೊಂದು ತಯಾರಿ ಬೇಕು. ಅದನ್ನೇ ಆಕೆಗೆ ನಾನು ಒಂದಷ್ಟು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೆ. ಹಿಂಗಾಗಬಹುದು ಹಂಗಾಗಬಹುದು, ಏನೋ ಒಂಚೂರು ಎಲ್ಲೋ ಇದೇನಪ್ಪ ನಾನು ಅಂದ್ಕೊಂಡಿದ್ದೆ ಬೇರೆ ಆಗ್ತಿರೋದೇ ಬೇರೆ ಅಂತ ಅನ್ನಿಸ್ಬೋದು. ಆ ಸಮಯದಲ್ಲಿ ಸ್ವಲ್ಪ ನಿಧಾನವಾಗಿ ದುಡುಕದಂಗೆ ಹಿರಿಯರ ಮಾತು ಕೇಳಿ ನಾನು ಕೇಳಿದ್, ನಿನಗೆ ಯಾವತ್ತೇನು ಮಾತಾಡಬೇಕು ಅನ್ಸಿದ್ರು ಬಂದು ಮಾತಾಡವ ಅಂತ. ಬಟ್ ನನಗೆ ಇದೊಂದು ಬೆಸ್ಟ್ ಸಂಬಂಧ ಅಂತ ನನ್ನ ಶಕ್ತಿಯಲ್ಲಿ ಅನ್ಸಿದ್ದು, ಹಾಗಾಗಿ ಆಕೆನ ಒಂಚೂರು ತಯಾರು ಮಾಡಿದೆ ಅಷ್ಟೇ. ಖಂಡಿತ ನಿನ್ನ ಆಶೀರ್ವಾದ, ಭಗವಂತನ ಆಶೀರ್ವಾದ. ಒಳ್ಳೆ ಮನಸ್ಸಿರೋರ್ಗೆ ಒಳ್ಳೇದೇ ಆಗುತ್ತೆ. ಅದೇನೇ ಬಂದ್ರು ಒಟ್ಟಿಗೆ ಈಗಲೂ ಜೊತೆ ಇದ್ದೀರಿ, ಮುಂದೇನೂ ನಾವು ಜೊತೆ ಇರ್ತೀವವ. ಹಾಗಂತ ನಾವು ಜೊತೆ ಇದ್ದೀವಿ ಅಂತ ನೀನ್ ನಮ್ಮನ್ನ ನಂಬ್ಕೊಳ್ಳೋದಲ್ಲ, ನಿನ್ನನ್ನು ನೀನ್ ನಂಬ್ಕೊಂಡು ನೀನ್ ಬದುಕಬೇಕು. ಯಾಕಂದ್ರೆ ನಾವು ಇರೋವರೆಗೂ ನಿನಗೆ ತೆಳ್ಳಬಹುದು, ಬಟ್ ನಮ್ಮ ಅಸ್ತಿತ್ವವು ಒಂದಿವ್ಸ ಮುಗಿಬೇಕಾಗುತ್ತೆ. ಅದೇ ಸತ್ಯ ಗುರುಗಳಿಗೆ. ನಾವು ಅಕ್ಕಿಗೆ ಹೇಳಿದ್ದೇನಂದ್ರೆ, ನಿನ್ ಜೊತೆ ಇವಾಗ ಮಾಡೋವರೆಗೂ ಇರ್ಬೋದು, ನಾವು ನಮ್ಗೆ ಗೊತ್ತಿಲ್ಲ ನಾಳೆನೆ ಹೋಗ್ಬೋದು. ನಿನ್ನೊಬ್ಳೆ ಧೈರ್ಯ ತಗೋಬೇಕು. ನಾನ್ ಬದುಕ್ತೀನಿ, ಏನೇ ಕಷ್ಟ ಬಂದ್ರು ನಾನು ಜಯಿಸ್ತೀನಿ ಅನ್ನೋದು ನಿನ್ನ ಆತ್ಮದಲ್ಲೇ ಉಟ್ಕೋಬೇಕದು. ಇನ್ನೊಬ್ರು ಅವ್ರಿದ್ದಾರೆ, ನಮ್ ಸಂಬಂಧಿಕರಿದ್ದಾರೆ, ಅವರಿದ್ದಾರೆ ಇವರಿದ್ದಾರೆ ಅಂತ ತಿಳ್ಕೊಂಡ್ ಮಾತ್ರ ಯಾವತ್ತೂ ಇರಬೇಡ ಅಂತ ಹೇಳಿದೀನಿ. ಅದ್ಭುತ ನೋಡಿ, ಒಬ್ಬ ತಂದೆಯಾಗಿ ಬಿಡಿ, ನಾನು ಹೇಳೋದಕ್ಕಿಂತ 100 ಪಟ್ಟು ಪರಿಣಾಮ ಬೀರುತ್ತೆ ನೀವು ಹೇಳೋದು. ಅದು ಒಬ್ಬ ತಂದೆಯಾಗಿ ಮಗಳಿಗೆ ಹೇಳಬೇಕಾಗಿರೋ ಕಿವಿ ಮಾತು, ಅದು ಯಾವಾಗಲೂ ಸತ್ಯ. ಒಬ್ಬ ತಂದೆಯಾಗಿ ಅಲ್ಲ, ಒಬ್ಬ ಬದುಕನ್ನ ಒಂಚೂರು ನೋಡಿರೋರಾಗಿ ಕಿರಿಯರಿಗೆ ನಾವು ಅದನ್ನು ಹೇಳಲೇಬೇಕು. ಅವ್ರು ನಮ್ಮ ಮಗಳಾಗ್ಲಿ ಬೇರೆಯವ್ರ ಮಗಳಾಗ್ಲಿ, ನೋಡವ್ವ ಹಿಂಗೇನೋ ಒಂದು ಬದುಕಲ್ಲಿ ಬರ್ಬೋದು, ಹಿಂಗೇನೋ ನಡೀಬಹುದು. ನನ್ನ ಕಡೆಯಿಂದ ನಾನು ಎಲ್ಲಾ ದಾರಿಯಿಂದ ಶುದ್ಧವಾಗಿದ್ರೆ ಏನು ಬಂದ್ರು ಎದುರಿಸೋ ಶಕ್ತಿ ಭಗವಂತ ಕೊಡ್ತಾನೆ. ನನ್ನಲ್ಲೇ ಅಳುಕು, ನನ್ನಲ್ಲಿ ಹುಳುಕುಗಳಿದ್ರೆ, ನನ್ನಲ್ಲಿ ಏನೇ ಭುಜಬಲ ಇರಬಹುದು, ಆದರೆ ನನ್ನ ಆತ್ಮವಿಶ್ವಾಸ, ನನ್ನ ಆತ್ಮಸಾಕ್ಷಿ ಹೇಳ್ತಾ ಇರುತ್ತೆ ನೀನೊಬ್ಬ ಭ್ರಷ್ಟ, ನೀನೊಬ್ಬ ಸರಿ ಇಲ್ಲ. ಅದರ ಮುಂದೆ ನನಗೆ ಯಾವ ಹೊರಗಿನ ಬೆಂಬಲ, ಇನ್ಫ್ಲೂಯೆನ್ಸು, ಹಣ ಇದು ಯಾವುದೂ ನಿಲ್ಲಲ್ಲ. ಅದು ನಮ್ಮ ದೇಹದ ಶಕ್ತಿನ ಕುಗ್ಗಿಸ್ಬಿಡುತ್ತಲ್ಲ ಗುರುಗಳೇ. ಖಂಡಿತ.
ಹಾ. ಯಾವಾಗ ಸ್ವಯಂ ಅವನಿಗೆ ಗೊತ್ತಿರುತ್ತೆ ನಾನ್ ಸರಿ ಇಲ್ಲ ಅಂತ, ಅವನಿಗೆ ಎಂತ ದೊಡ್ಡ ಶಾಸಕ ಬಂದು ನಾನಿದ್ದೀನಿ ಕಣೋ ಅಂದ್ರೂ ಅವನಿಗೆ ಧೈರ್ಯ ಬರಲ್ಲ. ಹೌದೌದು ಯಾಕಂದ್ರೆ ಅವನೇ ಕಳ್ಳ ಅಂತ ಸ್ವತಃ ಅವನಿಗೆ ಗೊತ್ತಿರುತ್ತೆ. ಹೌದೌದು ಸತ್ಯ. ನಾನೇ ತಪ್ಪಿತಸ್ಥ ಅಂತ ಅವನಿಗೆ ಯಾವಾಗ ಗೊತ್ತಿರುತ್ತೆ, ಅದು ಮುಖದ ಮೇಲೆ ವ್ಯಕ್ತವಾಗ್ಲಿಕ್ಕೆ ಶುರುವಾಗುತ್ತೆ. ಅವನು ಏನೇನ್ ನಗಕ್ ಟ್ರೈ ಮಾಡಿದ್ರು ಮುಖದ ಮೇಲೆ ವ್ಯಕ್ತವಾಗ್ಲಿಕ್ಕೆ ಶುರುವಾಗುತ್ತೆ. ಸತ್ಯ. ಹಾಗಾಗಿ ನನ್ನ ಕಡೆಯಿಂದ ನಾನು ಶುದ್ಧವಾಗಿದ್ರೆ ಭಗವಂತ ನನಗೆ ಯಾರ್ದೋ ಮೂಲಕ ದಾರಿ ತೋರಿಸ್ತಾನೆ. ಸತ್ಯ ಸತ್ಯ. ಹಾಗಾಗಿ ಹೆಣ್ಣು ಮಗಳಾಗಿ ಅದೇ ಒಂದಷ್ಟು ವಿಚಾರ ಹೇಳ್ತಾ ಇದೆ. ನನಗೆ ಕೆಲವು ವಿಚಾರದಲ್ಲಿ ಓಕೆ ಈಕೆ ಬಹಳ ಪ್ರಬುದ್ಧರಿದ್ದಾರೆ ಅಂತ ಅನ್ನಿಸ್ತು. ಸೊ ನಾನು ಅಲ್ಲಿಗೆ ಅದನ್ನು ಬಿಟ್ಟೆ. ಭಾಳ ನೋಡಿ ನನ್ನ ನಗ್ಸಿದ್ರು. ನಾನು ಒಂದ್ಸಾರಿ ಹಾರೈಸ್ತೀನಿ ಆಕೆ ಬದುಕು ಚೆನ್ನಾಗಿರ್ಲಿ. ನಾನು ಏನೋ ಒಂದು ಹಿಂಗೆ ಹೇಳಿದೆ ಅತ್ತೆ ವಿಚಾರವಾಗಿ ಜೋರಾಗಿ ನಗು ಬಂದ್ಬಿಡುತ್ತೆ ನನಗೆ. ತುಂಬಾ ತುಂಬಾ ಗಟ್ಟಿಗಿಸಿ ಗುರುಗಳೇ. ಅವ್ರೊಂದ್ 4-5 ವರ್ಷ ಇರ್ಬೋದೇನೋ. ಸುಮಾರು ಒಂದು 250 ಅಡಿ 300 ಅಡಿ 250 ಅಡಿ ಮೇಲೆ ಇದೆ ತೆಂಗಿನ ಮರ. ಅದು ಯುಗಾದಿ ಹಬ್ಬ ಮಾರನೇ ಬೆಳಗ್ಗೆ ಹೊರತಾಡ್ಕೊ ಅಲ್ಲಿ ನಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ಹೋದ್ರೆ ಕೈಗೆ ಎಕ್ಸ್ತಾ ಇತ್ತು ತೆಂಗಿನ ಎಳ್ನೀರು. ಅಲ್ಲಿ ನಮ್ಮ ಅಣ್ಣ ಕೀಳಕ್ ಹೋದ್ರೆ ಏನ್ ಮಾಡಿದ್ರು 1-2-3 ಕಿತ್ತಾಕಿದ್ರು. ಇವರೆಲ್ಲ ಚಿಕ್ಕ ಮಕ್ಳು, ನಮ್ಮ ಅಣ್ಣನ ಮಕ್ಕಳು, ಇವರೆಲ್ಲ ಚಿಕ್ಕ ಮಕ್ಳು. ಅದು ತೆಂಗಿನಕಾಯಿ ಎತ್ಕೋಬೇಕು ಅಂತ ಓಡಬರಕ್ ಬಂದ್ಗಳ ಇವನ್ ಮೇಲಿಂದ ಬಿಟ್ಬಿಟ್ಟು ಕಾಯಿ ಕಿತ್ತ ಬಿದ್ದೋಯ್ತು ಕೆಳಗಡೆ. ಕರೆಕ್ಟಾಗಿ ತಲೆ ಮೇಲೆ ಬಂದಿದ್ದಾಯ್ತು. ಆ ತಲೆ ಮೇಲೆ ತೆಂಗಿನಕಾಯಿ ಬಿದ್ರು ಸುಮ್ನೆ 1-2 ನಿಮಿಷ ಕಣ್ಣಲ್ಲಿ ನೀರ್ ಬಂತು ಅಷ್ಟೇ ಅವಳಿಗೆ. ಮತ್ತೆ ಏನಿಲ್ಲ, ನಾರ್ಮಲ್ ಆಗ್ಬಿಟ್ಲು. ನಮ್ಗೆ ಭಯ ಬಿದ್ದು ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ವಿ. ಡಾಕ್ಟ್ರು ಬೈದ್ರು, ಏನು ಆಗಿಲ್ಲ, ನೀವ್ ಯಾಕೆ ಟೆನ್ಷನ್ ತಗೊಂಡಿದ್ದೀರಾ, ಏನು ಆಗಿಲ್ಲ, ಆರಾಮಾಗಿರಿ, ಅವಳಿಗೇನು ಆಗಿಲ್ಲ ಅಂದ್ಬಿಟ್ಟು ಅವಳಿಗೇನು ಸದ್ಯ ಭಗವಂತನ ದಯ ಏನು ಆಗಿಲ್ಲ. ಏನೂ ಆಗಲ್ಲ, ಒಳ್ಳೇದಾಗ್ಲಿ. ಅಡಿಗೆ ವಿಚಾರದಲ್ಲಿ ಒಂದಷ್ಟು ಕೆಲಸದ ವಿಚಾರದಲ್ಲಿ ಇನ್ನೊಂಚೂರು ತಯಾರಿ ಮಾಡಿ ಒಳ್ಳೇದಾಗ್ಲಿ. ಮತ್ತೆ ಭಗವಂತನ ಇಚ್ಛೆ ಇದ್ರೆ ಆ ಮದುವೆಯ ಆಸುಪಾಸಿನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಖಂಡಿತ ಗುರುಗಳೇ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಆಶ್ರಮಕ್ಕೆ ಬಂದಾದ್ರೂ ನೀವು ಖಂಡಿತ ಮದುವೆಗೆ ಬಂದು ಅವ್ರನ್ನ ಆಶೀರ್ವಾದ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಸರಿ, ಭಗವಂತನ ಇಚ್ಛೆ. ಒಳ್ಳೇದಾಗ್ಲಿ. ನಿಮ್ಮ ಶ್ರೀಮತಿಯವರನ್ನು ಕೇಳಿದೆ ಅಂತ ಹೇಳಿ ನಿಮಗೆ ಶುಭವಾಗಲಿ. ನಮಸ್ತೆ. ಈಶ್ವರ. ಆಯ್ತು. ಈಗ ನನಗೆ ಬಹಳ ಖುಷಿಯಾಗಿದ್ದು ಈ ಹಳ್ಳಿ ಕಡೆ ಹುಡುಗ ಅಂದಾಗ, ಇವನ್ ನಮಗಿನ್ನೂ ನೆನಪಿದೆ, ಇತ್ತೀಚೆಗೆ ಒಂದು ಕೌನ್ಸಿಲಿಂಗಲ್ಲಿ ನಾನು ಕೇಳ್ಪಡ್ತಾ ಇದ್ದೆ. ಅವ್ರು ದೊಡ್ಡ ಅಂದರೆ ಟ್ರ್ಯಾಕ್ಟ್ರಿ, ಬೋರ್ವೆಲ್ಗಳು, ದೊಡ್ಡ ಮನೆ ಎಲ್ಲ ಇದ್ರು ಹಳ್ಳಿಯಿಂದ್ರೇ ವಾಕರಿಕೆ ಬರೋ ಥರ ಹಾಡೋ ಹೆಣ್ಮಕ್ಳು ನಾನು ನೋಡಿದ್ದೀನಿ. ಇದು ಅವ್ರವ್ರ ಬದುಕಿನ ಆಯ್ಕೆ, ನಾನು ಅದನ್ನು ತಪ್ಪು ಅಂತ ಹೇಳಲ್ಲ. ಹಳ್ಳಿಗಾಗ್ರಮ್ಮ, ಸಿಟಿಗೆ ಬೇಡ, ನಾನು ಅದು ಹೇಳಲ್ಲ. ಬಟ್ ಹಳ್ಳಿ ಬಗ್ಗೆ ಇರೋ ಆಲೋಚನೆಯನ್ನು ಬದಲಿಸ್ಕೊಳ್ಳಿ. ನಾವು ತಿಂತಿರೋ ಅನ್ನ ಬರ್ತಿರೋದಲ್ಲಿಂದ ಅಲ್ಲ, ಆ ರೈತರಿಂದ ಬರ್ತಾ ಇದೆ. ಹಳ್ಳಿ ಅದು ಈ ದೇಶದ ಮೂಲ. ಹಳ್ಳಿಗಳ ದೇಶ ಅಂತಾರೆ ಭಾರತವನ್ನ. ನಗರ ಅದು ಯಾವಾಗ ಮುಳುಗೋಗುತ್ತೋ ಗೊತ್ತಿಲ್ಲ. ನಾವು ಇದನ್ನ ಕೃತಕವಾಗಿ ನಿರ್ಮಿಸ್ಕೊಂಡಿದೀವಿ. ಹಳ್ಳಿ ಅದು ಪ್ರಕೃತಿಯ ಕೊಡುಗೆ. ಹಾಗಂತೆ ಸಿಟಿ ಕಡಿಮೆ ಹಳ್ಳಿ ಹೆಚ್ಚು ಅನ್ನೋ ವಿಚಾರ ಅದಲ್ಲ. ಹಳ್ಳಿ ಹುಡುಗನ ಮದುವೆ ಆಗಿ, ಬಡವ್ರ ಮಕ್ಕಳನ್ನ ಮದುವೆ ಆಗಿ, ರೈತರ ಮಕ್ಕಳನ್ನ ದಯವಿಟ್ಟು ಮದುವೆ ಆಗಿ, ಖಂಡಿತ ಒಂದೊಳ್ಳೆ ಬದುಕಿದೆ. ಅವರಲ್ಲಿ ಪ್ರಾಮಾಣಿಕತೆ ಇರುತ್ತೆ. ಹಳ್ಳಿ ಕಡೆ ಹೋಗಿ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಳಿ. ಆ ರೈತರ ಮಕ್ಕಳಿಗೂ ಒಂದು ದಾರಿ ಆಗುತ್ತೆ, ನಿಮಗೂ ಒಂದು ದಾರಿ ಆಗುತ್ತೆ. ಇದು ಬಹಳ ಮುಖ್ಯ. ಆಗೋದು ಬಿಡೋದು ಅದು ನಿಮಗೆ ಬಿಡ್ತೀನಿ ಅಂತಿಮವಾಗಿ. ಬಟ್ ಹಳ್ಳಿ ಅಥವಾ ಇವುಗಳ ಬಗ್ಗೆ ಒಂದೇನೋ ಮೂಗು ಮುರಿಯೋ ಮನಸ್ಥಿತಿ ಇದೆಯಲ್ಲ, ಇದನ್ನ ಬದಲಾಯಿಸ್ಕೊಳ್ಬೇಕು ನಮ್ಮ ಯುವಶಕ್ತಿ, ಅದರಲ್ಲೂ ಹೆಣ್ಣು ಮಕ್ಕಳು. ಆಯಿತು, ಎಲ್ಲಿಗೆ ಮದುವೆ ಆಗಬೇಕು, ನೀನು ಯಾರಯ್ಯ ಹೇಳೋಕ್ಕೆ ಅಂತ ಹೇಳಬೇಡಿ. ಏನೋ ನನ್ನ ಸಲಹೆ ಹೇಳಿದೆ, ಅಂತಿಮವಾಗಿ ಅದು ನಿಮ್ಮ ಆಯ್ಕೆ ಅಲ್ವಾ, ನಾನು ಅದನ್ನು ನಿಮಗೆ ಬಿಡ್ತೀನಿ. ಆದರೆ ಹಳ್ಳಿಗಳನ್ನು, ರೈತರನ್ನು, ಅಜ್ಜ ಅಜ್ಜಿದಿರನ್ನು ಇದನ್ನು ಕಡಿಮೆ, ನಾವು ಸಿಟಿಲಿ ತುಂಬ ಖುಷಿಯಾಗಿರ್ಬೋದು ಹಂಗೇನಿಲ್ಲ. ಇವತ್ತೆಲ್ಲ ರಿಟೈರ್ಡ್ ಆದವರು, ಚೆನ್ನಾಗಿ ಬೆಂಗಳೂರು ಕಡೆ ದುಡ್ಡು ಮಾಡಿರೋರು ಹಳ್ಳಿ ಕಡೆ ಹೋಗಿ ಮನೆ ಕಟ್ಕೊಂಡು ಯಪ್ಪ ನೆಮ್ಮದಿ ಬೇಕು ಅಂತಾರೆ. ಹಳ್ಳಿ ಅದೊಂದು ನೆಮ್ಮದಿ ಕೇಂದ್ರ. ಆಯಿತು, ಒಳ್ಳೇದಾಗಲವ ನಿನಗೆ.